ಅರುಣನ್ ಮರ್ಡರ್ ಕೇಸಲ್ಲಿ ಈಚೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟಾದ್ಮೇಲೆ ಏನಾಗ್ತದೆ, ಅವನಿಗೊಂದು ಮದುವೆ ಸೆಟ್ ಆಗ್ಬಿಡ್ತದೆ ತಮ್ಮಯ್ಯನಿಗೆ. ಯಾವಾಗ ಪಿತ್ತಂಗೆ ಸಿಗಾಕೊಬಿಡ್ತಾನಲ್ಲ, ಹಿಂದ್ಗಡೆಯಿಂದ ಹೆತ್ತು ಹೊಡೆದ್ಬಿಟ್ಟು ಎಳ್ಕೊಬಿಡ್ತಾರೆ ಅಲ್ಲಿಂದ. ಯಾರೇ ಒಬ್ಬ ಪೊಲಿಟಿಕಲ್ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಸತ್ತೋದ್ರೆ ಜನ ಬರ್ತಾರಲ್ಲ, ಹಂಗೆ ಬರೋಕ್ಕೆ ಶುರು ಆಗ್ತಾರೆ ನೋಡಿ. ಇವ್ರುಗಳು ಅಷ್ಟು ಪ್ರಿಪೇರ್ ಆಗಿ ಹೋಗಲಿಲ್ಲ ಅವರು. ಇವನು ಯಾವತ್ತೂ ಪ್ರಿಪೇರ್ ಓದವನೇ ಅಲ್ಲ ತಮ್ಮಯ್ಯ ಯಾವಾಗಲೂ. ದಟ್ ಈಸ್ ಬ್ಯಾಡ್ ಲಕ್ ಅಷ್ಟೇ. ಆ ವ್ಯಕ್ತಿ ಮೂಲತಃ ದುಷ್ಟ ಅಲ್ಲ ಅಂತ ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ಅನಿಸ್ತಾ ಇತ್ತು. ಹೌದು, ಅಲ್ಲ ಇಬ್ರು ದುಷ್ಟರಲ್ಲ. ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ, ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ, ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ. ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ಹೇಳೋದಕ್ಕೆ ನಮ್ಮ ಜೊತೆಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್ ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಸೊ ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಸಿರೀಸಲ್ಲಿ ತಿಮ್ಮೇನಹಳ್ಳಿ, ಹೊಸಹಳ್ಳಿ, ಆಮೇಲೆ ಕಾಮಾಕ್ಷಿಪಾಳ್ಯ, ಮಾರೇನಹಳ್ಳಿ, ರಂಗನಾಥ್ಪುರ, ಈ ಎಲ್ಲ ಏರಿಯಾಗಳು, ಬಸವೇಶ್ವರ ನಗರ, ಸಾಣೆಗುರುನಹಳ್ಳಿ, ಆ ಕಡೆ ಸೈಡು ಇದು ಗಾಯತ್ರಿ ನಗರ, ಶ್ರೀರಾಮ್ಪುರ, ಆ ಭಾಗ ಫುಲ್ಲು ಇದಕ್ಕೆಲ್ಲ ಸಂಪೂರ್ಣವಾಗಿ ಒಂಥರ ಹುಣಸೆ ಮರ ಇದ್ದಂಗೆ ಅವರು, ದೊಡ್ಡದು ಆ ಥರ ಜಾಯಿಂಟ್ ಇದೆ ಆ ಭಾಗದಲ್ಲಿ. ಇವೆಲ್ಲ ಸ್ವಲ್ಪ ಇದು ಅಲ್ಲ ಸರ್, KP ಅಗ್ರಹಾರ, ಹೌದು, KP ಅಗ್ರಹಾರ ಪೂರ ಒಂಥರ ಅದು ಬೆಳೀದಕ್ಕೆ ಭಾಳ ಪೂರಕವಾದಂಥ ಅಂಶಗಳಿದ್ದಂಥ ಜಾಗಗಳವೆಲ್ಲ ಆ್ಯಕ್ಚುಲಿ. ಎಸ್. ಸೊ ನಾವು ಅದ್ರ ಬಗ್ಗೆ ಆ ಏರಿಯಾಗಳಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. 95ರಿಂದ ಈಗ ನಾವು 2001 ಬಂದ್ಬಿಡ್ತೀವಿ ಮರ್ಡರ್ಗಳಿಗೆ. ಎಸ್, 2001. ಯಾಕೆಂದರೆ ನಾವು ಸರಿ ಅದನ್ನು ಮಾತಾಡ್ಬಿಟ್ಟೆ ಮುಂದಕ್ಕೆ ಹೋಗ್ಬೇಕು, ನಾವು ಎಲ್ಲಿಗೆ ಬರ್ತಾ ಇದ್ದೀವಿ ಅಂತ ಹೇಳಿ. ನಾವು ಏನು ಮಾಡ್ತಾ ಇದೀವಿ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ದಯವಿಟ್ಟು. ಅಂದರೆ ಒಂದು ವಿಚಾರನ ತೊಗೊಂಡ್ರೆ ಅದನ್ನು ಲಾಜಿಕಲ್ ಎಂಡಿಗೆ, ಅಂದರೆ ಅದ್ರದ್ದು ಕೊನೆ ಏನಾಯಿತು. ಈಗ ಫಾರ್ ಎಕ್ಸಾಂಪಲ್ ಗೋವಿಂದ ಮತ್ತು ತಮ್ಮಯ್ಯ ತೊಗೊಂಡ್ರೆ ಅದು ಅಂತ್ಯ ಆಗೋ ತನಕ, ಆ ಘಟನೆಗಳು ಅಂತ್ಯ ಆಗೋ ತನಕ ನಾವು ಹೋಗಿ ಮತ್ತೆ ವಾಪಸ್ ಹೋಗ್ತೀವಿ. ಹೀಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಮತ್ತೆ ಏನು ಇವರು ಹಿಂದಕ್ಕೆ ಬಂದುಬಿಟ್ರಲ್ಲ ಅಂಥೇಳಿ. ಇವರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಡೆಡ್ಲಿ ಸೋಮನ್ ಮರ್ಡರ್ ಬಗ್ಗೆ ಹೇಳಿದ್ದೀವಿ, ಬಟ್ ಈ ಕಥೆ ಹೇಳುವಾಗ ಡೆಡ್ಲಿ ಸೋಮ್ ಮತ್ತೆ ಜೀವಂತ ಆಗ್ತಾನೆ, ಹೌದು ಅಲ್ವಾ? ಯಾಕಂದರೆ ನಾವು ಮತ್ತೆ ಸ್ವಲ್ಪ ಹಿಂದಿಂದ ಹೋಗಿ ಹೇಳ್ತಿರ್ತೀವಿ. ಸೊ ಹಾಗೆ ಇವೆಲ್ಲ ಒಂದ್ರ ಒಳಗಡೆ ಒಂದು ಏನಂತಾರೆ ಒಳಗಡೆ ಸೇರ್ಕೊಂಡಿರೋದ್ರಿಂದ ನಾವು ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸಿರೀಸ್ ತೊಗೊಂಡ್ರೆ, ಒಂದು ಕಥೆನ ತೊಗೊಂಡ್ರೆ ಅದನ್ನು ಫುಲ್ ಎಂಡ್ ಮಾಡಿ ಮತ್ತೆ ವಾಪಸ್ ಹೋಗ್ತೀವಿ. ಸೊ ಆ ದೃಷ್ಟಿಯಿಂದ ಗೋವಿಂದ ಮತ್ತು ತಿಮ್ಮಯ್ಯನ ಕಥೆಯಲ್ಲಿ ಒಂದು ರೌಡಿಸಮ್ ಈ ಒಂದು ಕಥಾನಕದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡ್ಬಂದಿದ್ವಿ. ಅವರಿಬ್ಬರ ಮಧ್ಯೆ ಫ್ರೆಂಡ್ಸ್ ಆಗಿದ್ದರು, ಕಸಿನ್ಸ್ ಆಗಿದ್ದವ್ರ ಮಧ್ಯದಲ್ಲಿ ಹೇಗೆ ಭಿನ್ನಾಭಿಪ್ರಾಯ ಶುರು ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಮರ್ಡರ್, ಅರುಣನ್ ಮರ್ಡರ್ ಆಯಿತು. ಅದು ತಮ್ಮಯ್ಯನ ಕಡೆಯವ್ರ ಮೇಲೇ ಬಂತು, ಅದು ಮತ್ತು ಅಲ್ಲಿ ಜೈಲಿಗೆ ಹಾಕಿದ್ರು ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಏನಾಗುತ್ತೆ ಸರ್ ಆಮೇಲೆ? ಆವಾಗ ನೋಡಿ ಅಷ್ಟೊತ್ತಿಗಾಗಲೇ ನಾವುಗಳೆಲ್ಲ ಪೊಲೀಸರುಗಳು ಭಾಳ ಅವ್ರ ಮೇಲೆ ಬೀಳೋಕ್ಕೆ ಶುರುವಾಗ್ಬಿಟ್ಟಿದ್ದು. ಯಾವ ಮಟ್ಟಕ್ಕೆ ಅಂತಂದರೆ ಬೀಳೋದು ಅಂತಂದರೆ ಹಿಡಿದ ತಕ್ಷಣವೇ ಜೈಲಿಗೆ ಕಳಿಸುವಂಥದ್ದು. 399, 402 ಡೌಟಕ್ಕಾಯ್ತು ಕೇಸ್ಗಳಾಕಿ ಹಾಕಿ ಒಳಗೆ ಈಚೆ ಬಂದರೆ ಯಾವ ಕಾರಣಕ್ಕೂ ಅವ್ರು ಈಚೆ ಇರಬಾರ್ದು, ಇದ್ರೆ ಮರ್ಡರ್ ಆಗುತ್ತೆ. ಇದೇ ಕತೆ. ಅವರು ಒಂದು ವೇಳೆ ಕೋರ್ಟಲ್ಲಿದ್ದರೆ ಕೋರ್ಟ್ ಹತ್ರ, ಆಮೇಲೆ ಏನು ಮಾಡ್ತಾಯಿದ್ರು ಅವರು, ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು ಅಂದರೆ ಜೈಲುಗಳಿಂದ ಕೋರ್ಟ್ ಹತ್ರ ಕರ್ಕೊಬರ್ತಿದ್ರು. ಕೆಲವು ಜೈಲಲ್ಲಿ ಚಿತ್ರದುರ್ಗ ಜೈಲು ಮತ್ತು ಬಳ್ಳಾರಿ ಜೈಲುಗಳಿಂದ, ಬಳ್ಳಾರಿ ಜೈಲಲ್ಲಿ ಗೋವಿಂದ ಇದ್ದ, ಅವನನ್ನು ಕರ್ಕೊಂಡು ಬರ್ತಾರೆ, ರೆಗ್ಯುಲರ್ ಕೋರ್ಟ್ಗೆ ಕರ್ಕೊಬರ್ತಾರೆ. ಮತ್ತು ಬೇರೆ ಬೇರೆ ಇವ್ರನ್ನೆಲ್ಲರೂ ಒಂದೇ ಕಡೆ ಇದರಲ್ಲಿ ನಮ್ಮ ಬೆಂಗಳೂರು ಜೈಲು ಒಳಗಡೆ ಇದ್ದರೆ ಗಲಾಟೆ ಮಾಡ್ಕೊಳ್ತಾರೆ ಅಂತ ಹಲವಾರು ಕಡೆ ಈ ಗ್ಯಾಂಗ್ಗಳನ್ನ ಒಂದೊಂದು ಕಡೆ ಕಳಿಸ್ಬಿಟ್ಟಿರ್ತಾರೆ. ಅಲ್ಲಿಂದ ಕರ್ಕೊಂಡು ಬರಬೇಕು ಇವ್ರು ವ್ಯಾನಿಗೆ ತುಂಬಿಕೊಂಡು. ಅವ್ರಿಗೆ ಬೇರೆ ಇನ್ನೇನು ಬಸ್ ಗೀಸಲ್ಲಿ ಕರ್ಕೊಬರೋಕ್ಕಾಗಲ್ಲ, ಗ್ಯಾಂಗ್ ಇರ್ತಾರೆ, ಅವ್ರನ್ನ ತುಂಬ್ಕೊಂಡು ಕರ್ಕೊಂಡು ಬರಬೇಕು. ಅದು ರಿಸ್ಕೇ ಕರ್ಕೊಬರುವಂಥವ್ರಿಗೆ. ಯಾಕೆಂದರೆ ಅವ್ರನ್ನ ರಸ್ತೆಯಲ್ಲೇ ಅಡ್ಡಗಟ್ಟಿ ಹೊಡಿಯೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ,
ಕೋರ್ಟ್ಗಳ ಹತ್ರ ಹೋಗಿ ಅವ್ರಿಗೆ ಏನಾದರೂ ಮಾಡಿ ನುಗ್ಗೊಡ್ದ್ಬಿಡೋಣ ಅಂತ ಅನ್ನುವಂಥ ಆಕ್ರೋಶ ಇವರಲ್ಲೆಲ್ಲ ಇರ್ತದೆ. ಈ ಥರದ ಹಲವಾರು ಚಟುವಟಿಕೆಗಳು ಒಬ್ಬರಿಗೊಬ್ಬರು ಕಾಯ್ತಾ ಇರುವಂಥದ್ದು ಇರ್ತದೆ. ಇದೆಲ್ಲ ನಮಗೆ ಗೊತ್ತಾಗ್ತಾ ಇರ್ತದೆ. ಕೋರ್ಟ್ಗಳ ಹತ್ರ ಹೋಗೋದು, ನಾವು ಕೋರ್ಟ್ಗಳ ಹತ್ರ ಎಲ್ಲ ಚೇಸ್ ಮಾಡುವಂಥದ್ದು, ಕೋರ್ಟ್ಗಳು ಯಾರ್ಯಾರು ಬಂದಿದ್ದಾರೋ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ಬಿಟ್ಟು ಓಡಿಸ್ಬಿಟ್ಟಾದ್ಮೇಲೆ ಸಾಯಂಕಾಲ 7:30-8 ಗಂಟೆವರೆಗೂ ಅಲ್ಲೇ ಇರೋದು. ಇದ್ದು ಯಾವ ಗಾಡಿಗಳಿಗೆ ಯಾರು ಬರಲಿಲ್ವೋ ಡ್ರೈವರ್ಗಳು ಅಂದರೆ ಬಿಟ್ಬಿಟ್ಟು ಓಡೋಗ್ಬಿಡ್ತಾರಲ್ಲ, ಆವಾಗ ಕಾರ್ಗಳನ್ನ ಎತ್ಕೊಳ್ಳೋದು. ಅಂದರೆ ಕಾರ್ ಎತ್ಕೊಂಡು ಬಂದೇನು ಮಾಡ್ಬಿಡ್ತಾರೆ ಅಂದರೆ ಮಧ್ಯೆ ಸಂದಿಲಿ ಕಾರ್ ಹಾಕಬಿಡ್ತಾರೆ. ಎಲ್ಲಿ ಕೋರ್ಟ್ ಹತ್ರ? ಹೌದು. ಓಕೆ. ನಾವು ಯಾವಾಗ ಹೋದ್ವಿ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ ಅವ್ರು ಏನಾರು ಸ್ಕೆಚ್ ಹಾಕೋಕೆ ಬಂದಿದ್ರಲ್ಲಿ ಯಾರಿಗಾದ್ರೂ ಹೊಡಿದಕ್ಕೆ ಬಂದಿದ್ದರೆ ಆಚೆ ಬಂದು ನಿಲ್ಲಿಸ್ಕೊಡ್ತಾರಲ್ಲ ಬಸ್ಗಳು, ತಂದು ಗಾಡಿಗಳನ್ನ ಒಳಗಾಕ್ಬಿಡ್ತಾರೆ. ಇಲ್ಲಾಂದರೆ ಆರ್ಟ್ಸ್ ಕಾಲೇಜ್ ಬರುತ್ತೆ ಆ ಕಡೆ ಸೈಡ್ ಎಲ್ಲಾದರೂ ಹಾಕ್ಬಿಡ್ತಾರೆ. ಹೀಗೆ ಎಲ್ಲಾದರೂ ಒಂದು ಕಡೆ ಜಾಗಗಳಾಗ್ತಾಗ ನಾವೇನು ಮಾಡ್ಬಿಡೋದು, ನಮ್ಗೆ ಗೊತ್ತಿತ್ತು ಇವ್ರು ಹಂಗೆ ಬರೋಲ್ಲ, ಬಂದಿರೋ ಕಾರಲ್ಲಂತೂ ಬಂದಿರ್ತಾರೆ. ಯಾಕೆಂದರೆ ಟೂ ವೀಲರ್ ಚಾನ್ಸ್ ತೊಗೊಳೋದಿಲ್ಲ ಅವರು. ಬಂದಾಗ ಏನಾಗ್ತಾಯಿತ್ತು, ನಾವೆಲ್ಲ ಹೋದ ತಕ್ಷಣ ನಮ್ಮನ್ನು ಐಡೆಂಟಿಫೈ ಮಾಡಿಬಿಡೋರು. ನಾವೆಲ್ಲ ಮೇಲೆ ಕೆಳಗಡೆ ಯಾವ ಕೋರ್ಟಿಗೆ ಹೋಗ್ತಾನೆ ಇವನು, ಎಲ್ಲಿ ಕುಂತವ್ರು ಇವರು, ಬೇರೆ ಇನ್ಯಾವ ಗಾಡಿಗಳು ಬಂದಿದೆ, ಅಡ್ವೊಕೇಟ್ ಗಾಡಿ ಅವೆಲ್ಲ ಬೇರೆ ಯಾವ್ದು ಗಾಡಿ, ಇನ್ಯಾವ ಗಾಡಿಗಳು ಬಂದು ನಿಂತ್ಕೊಂಡಿದ್ದಾವೆ, ಅದರಲ್ಲಿ ಯಾರು ಇದ್ದಾರೆ ಹುಡುಗರುಗಳು, ಬಚ್ಚಿಟ್ಕೊಂಡಿರೋರು ಯಾರು ಅಂತೇಳಿ ಹುಡ್ಕೋಕ್ಕೆ ಶುರು ಆದಾಗ ಭಯ ಆಗ್ಬಿಡೋದು ಇವ್ರಿಗೆ. ಭಯ ಆದಾಗ ಏನಾಗೋದು, ಗಾಡಿಗಳು ಬಿಟ್ಬಿಟ್ಟು ಹೊಡೋಗ್ಬಿಡೋರು. ಆ ಗಾಡಿನ ನಾವು ಬಂದುಬಿಟ್ರೆ ಗಾಡಿ ಎತ್ಕೋಗ್ಬಿಡೋರು. ನಾವೇನು ಮಾಡ್ತಿದ್ವಿ, ಸಾಯಂಕಾಲ 7:30-8 ಗಂಟೆವರೆಗೂ ಅಲ್ಲೇ ಇರ್ತಿದ್ವಿ. ಯಾವ ಗಾಡಿಗಳು ಎತ್ಕೊಂಡು ಹೋಗಲ್ವೋ ಆ ಗಾಡಿಗಳನ್ನ ಟೋ ಮಾಡಿಸ್ಕೊಂಡು ಎತ್ಕೊಬಿಡುವ ನಾವು. ಓಕೆ ಓಕೆ. ಅದು ಅವ್ರಿಗೆ ಏನು ಸಂಬಂಧಪಟ್ಟದ್ದು? ಅದು 100% ಇವರವೇ ಆಗಿರುವವು. ಯಾಕೆಂದ್ರೆ ಒಂದು ಗಾಡಿನೂ ಬೇರೆವಾಗ್ತಿರ್ಲಿಲ್ಲ. ಕೆಲವು ಜನ ಮಾತ್ರ ಒಂದಷ್ಟು ಜನ ಇಸ್ಪೀಟ್ ಆಡ್ತಿದ್ರಲ್ಲ ಅಸೋಸಿಯೇಷನ್ ಅವರು, ಆ ಗಾಡಿಗಳು ಸಾಮಾನ್ಯವಾಗಿ ಅವ್ರು ಎಲ್ಲಿ ನಿಲ್ಸ್ಕೋಬೇಕು ರೆಗ್ಯುಲರ್ ಅವ್ರ ಜಾಗ ಒಳಗೆ ನಿಲ್ಸ್ಕೊತಿದ್ರು. ಇವ್ರ ಗಾಡಿಗಳು ಬೇರೆ ಬೇರೆ ಎಲ್ಲೇ ನಿಂತ್ಕೋತಿದ್ರು, ನಮ್ಗೆ ಗೊತ್ತಾಗ್ತಿತ್ತು ಇವರವೇ ಅಂದ್ಬಿಟ್ಟು ಅಂತ. ಹಂಗೆ ರೌಡಿಗಳಿಗೆ ಯಾವಾಗ ಗಾಡಿಗಳಿಗೆ ಕೋರ್ಟ್ಗಳ ಹತ್ರ ಹೋಗ್ಬಿಟ್ಟು ಗಾಡಿಗಳನ್ನ ಪಿಕಪ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಆವಾಗ ಬಿಟ್ಟರು. ಎಷ್ಟು ನೆಕ್ಸ್ಟ್ ಬರುತ್ತೆ ಯಾವಾಗ ನಾವು ಪಿಕಪ್ ಮಾಡಿದ್ವಿ ಅಂತ ಅನ್ನುವಂಥದ್ದು. ಈಗಿರುವಂಥ ಸಮಯದಲ್ಲಿ ಏನಾಗ್ತದೆ, ನಾವು ಆಗುವಂಥ ಮರ್ಡರ್ ಕೇಸ್ಗಳಲ್ಲಿ ಏನಾಗುತ್ತೆ, ಟೋಟಲಿ 2 ಭಾಗ ಆಗಿಬಿಡ್ತಾರೆ. ಅರುಣನ್ ಮರ್ಡರ್ ಕೇಸ್ ಆದಮೇಲೆ ಒಂಥರ ಏನು ಹಿಂದೂ ಮಹಾಸಾಗರ ಒಂದು ಕಡೆ ಪೆಸಿಫಿಕ್ ಈ ಥರ ಆಗಿಬಿಡುತ್ತೆ, ಬಂಗಾಳಕೊಲ್ಲಿ ಇದ್ದಂಗೆ ಆಗಿಬಿಡುತ್ತೆ. ಯಾಗ ಈ ಕಡೆಯವರು ಗ್ಯಾಂಗ್ನಲ್ಲಿ ಯಾರಾದರೂ ಮರ್ಡರ್ ಆದರೆ ಈ ಟೀಮ್ ಫುಲ್ ಒಳಗೆ, ಈ ಗ್ಯಾಂಗಲ್ಲಿ ಯಾವನು ಎಲ್ಲಿ ಮರ್ಡರ್ ಆದ್ರೂ ಈ ಟೀಮ್ ಫುಲ್ ಒಳಗೆ. ಆ ಥರ ಪೊಲೀಸರುಗಳು ನಾವುಗಳು ಎಲ್ಲ ಅಲ್ಲಿರ್ತಕ್ಕಂಥ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಒಂದು ಲೆಕ್ಕಾಚಾರಕ್ಕೆ ಬಂದುಬಿಡ್ತಾರೆ. ಇಲ್ಲಾಂದರೆ ಆಗೋದೇ ಇಲ್ಲ ಅವನ್ನ ಕಂಟ್ರೋಲ್ ತಗೊಳ್ಳೋಕ್ಕೆ. ಪೂರ ಹಂಗೆ ಹೊಡೆದಾಡ್ಕೊಳ್ತಾರೆ ಅವರು. ಆವಾಗ ಇವ್ರಿಗೆ ಒಂದು ಬಲವಾದಂತಹ ಪೆಟ್ಟು ಬೀಳಕ್ಕೆ ಶುರುವಾಗ್ಬಿಡ್ತದೆ. ಇನ್ನು ಎಲ್ಲೋ ಮರ್ಡರ್ ಆದರೆ ಯಶವಂತಪುರದಲ್ಲಿ ಗ್ಯಾಂಗ್ ಅವರಾದರೆ ಅವನು ಅಷ್ಟೇ. ಆಮೇಲೆ ಉಳಿದ ವಿಚಾರ ಯಾರು ಮಾಡಿದ್ರು, ಏನು ಕತೆ, ಏನು ಸಮಾಚಾರ ಅಂತ. ಗ್ಯಾಂಗ್ನ ಬಲಿ ಹಾಕ್ಬೇಕಂದ್ರೆ ಹಿಂಗೆ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ನೀವು ಹುಡ್ಕಾಡ್ಕೊಂಡು ಹಂಗೆ ಹಿಂಗೆ ನಥಿಂಗ್ ಡೂಯಿಂಗ್ ಹಂಗೆ ಮಾಡೋಕೆ ಹೋದರೆ ಗ್ಯಾಂಗ್ಗಳು ಇವ್ರು ಭಾಳ ನಮ್ಮನ್ನ ಆಟ ಆಡಿಸ್ಬಿಡ್ತಾರೆ. ಪೂರ್ತಿ ಕಂಪ್ಲೀಟ್ ಮರದಲ್ಲಿರೋ ಒಂದು ಕಡೆ ಕಂಪ್ಲೀಟ್ ಕೊಂಬೆನೇ ಕಟ್ ಮಾಡಿಬಿಡ್ಬೇಕು. ಕರೆಕ್ಟ್. ಈ ಕಡೆ ಕಟ್ ಮಾಡ್ಬಿಟ್ಟು ಬೋರ್ಡ್ ಮಾಡಿಬಿಡ್ಬೇಕು. ಆವಾಗ ಇವ್ರನ್ನ ಅದ್ಬಸ್ತಕ್ಕೆ ತೊಗೊಳಕ್ಕಾಗ್ತದೆ, ಕಂಟ್ರೋಲ್ಗೆ ತೊಗೊಳಕ್ಕಾಗ್ತದೆ ಅನ್ನುವಂಥದ್ದು ಭಾಳ ಗೊತ್ತಾಯ್ತಲ್ಲ. ಅದಾದಮೇಲೆ ಏನಾಗೋಗ್ತದೆ, ಒಂದು ಸಾರಿ ಇವನಿಗೆ ಗೋವಿಂದಂಗೆ ಹೊಡೆದ್ಬಿಡೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಈ ಬ್ರೂಸ್ಲಿ ಇಲ್ಲಿ ಅರುಣಂಗೆ ಹೊಡಿತಾರಲ್ಲ, ಮರ್ಡರ್ ಆಗುತ್ತಲ್ಲ, ಅದಾದಮೇಲೆ ಇವ್ನಿಗೂ ಹೊಡೆದ್ಬಿಟ್ರೆ ಥಂಡಿ ಆಗ್ಬಿಡ್ತದಿಲ್ಲ ಅಂದರೆ ಇವ್ನು ಏನಾದರೂ ಕಿತಾಪತಿ ಮಾಡೇ ಮಾಡ್ತಾನೆ ಅಂತೇಳಿ ಈ ಮಚ್ಚನ್ ಟೀಮು ನಿರಂತರವಾಗಿ ಅವನ ಮೇಲೆ ಬೀಳ್ತಾ ಇರ್ತಾರೆ. ಓಕೆ ಓಕೆ ಓಕೆ. ಭಾಳ ಬೀಳ್ತಾ ಇರ್ತಾರೆ. ಮಚ್ಚನ್ಗೆ ಅಂದ್ರೆ ಪರ್ಸನಲ್ ಏನಾದರೂ ಇರುತ್ತೆ ಅಥವಾ ತಮ್ಮನ ಕಡೆ ಇದೇನೆ ಅನ್ನೋ ದೃಷ್ಟಿಯಿಂದ ಅವ್ನು ಮಾಡ್ತಾ ಇರ್ತಾನೆ ಸರ್? ಅಂದರೆ ಇವನು ಹಲವಾರು ಮಧ್ಯದಲ್ಲಿ ಇದಲ್ಲದೆ ಗೋವಿಂದ ಮಚ್ಚನ ಕಾಮಾಕ್ಷಿ ಪಾಳ್ಯದವ್ರಿಗೆ ಸುಮಾರು ಬೇರೆ ಬೇರೆ ಕೇಸ್ಗಳಲ್ಲೆಲ್ಲ ಮರ್ಡರ್ ಕೇಸ್ಗಳಾಗಿರೋದ್ರಲ್ಲಿ ಇವನ ಪಾತ್ರ ಇದ್ಬಿಟ್ಟಿರ್ತದೆ. ಇವನು ಹುಡುಗರುಗಳ ಪಾತ್ರಗಳಿರ್ತದೆ, ಗೋವಿಂದನ ಹುಡುಗರ ಪಾತ್ರಗಳಿರ್ತದೆ. ಅದಕ್ಕೆ ನಮ್ಮ ಕೈ ಆಗ್ತಾ ಇದ್ದಾನಲ್ಲ ಇವನು. ಅಲ್ಲಿ ಹಳೇ ಕಾಮಾಕ್ಷಿ ಪಾಳ್ಯದ್ದು ಹಳೇದೊಂದು ಗ್ಯಾಂಗ್ ಇರ್ತದೆ ಅಲ್ಲಿ. ಬಸವರಾಜು, ಕೊತಿರಾಮ, ಯದುಗಿರಿ, ಆಮೇಲೆ ದಿನೇಶ, ಆ ಥರದವ್ರದ್ದು ಒಂದು ಟೀಮು. ಮತ್ತೊಂದು ಇನ್ನೊಂದು ಹೊಸ ಟೀಮ್ ಬೇರೆ, ಅವನು ಬೇರೆ ಒಂದು ಭಾಳ ಸ್ಟಾಂಚ್ ಫಾಲೋವರ್ಸ್ ಟೀಮ್ ಮಾಡ್ಕೊಂಡಿರ್ತಾನೆ ಅವನು. ಒಂದು ಇವರು ಇದರಲ್ಲಿ ಅದ್ರಲ್ಲಿ ಬೈಲ್ರವಿ ಇರ್ತಾನೆ ಆ ಕಡೆಗೆ. ಇದರೊಳಗಡೆ ಹಳೆ ಕಾಮಾಕ್ಷಿ ಪಾಳ್ಯ ಏನು ಬೈಲ್ರವಿ ಅಂತ ಅಂದರೆ ಸಣ್ಣಕ್ಕಿ ಬೈಲು ಅಂತ ಏನು ಕರಿತೀವಲ್ಲ ಜಾಗಕ್ಕೆ, ಆ ಬೈಲ್ದವನು ಇವನು ರವಿ. ಅವನು ಸ್ಟಾಂಚ್ ಫಾಲೋವರ್ ಮಚ್ಚನೇ ಅವನು. ಬಟ್ ಇವ್ರದಲ್ಲಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರೋಕ್ಕೆ ಶುರು ಆಗ್ತದೆ. ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು. ಈಗ ಇಬ್ಬರ ಮಧ್ಯೆ ಭಾಳ ಆಗ್ತದೆ. ಕೋರ್ಟ್ಗಳು ಮತ್ತು ನಾವು ಇವ್ರನ್ನ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರ್ತೀವಿ. ಆದ್ರೂ ಯಾರು ಉಳ್ಕೊಂಡಿದ್ದಾರೆ, ಈಗ ತಮ್ಮಯ್ಯ ಈಗ ಹೋಗಿ ಆ ಇದ್ರ ಕೇಸಲ್ಲಿ ಈಚೆ ಬಂದುಬಿಡ್ತಾನೆ, ಯಾವುದು ಅರುಣನ್ ಮರ್ಡರ್ ಕೇಸಲ್ಲಿ ಈಚೆ ಬಂದುಬಿಡ್ತಾನೆ. ಬಂದ್ಬಿಟ್ಟು ಆದಮೇಲೆ ಏನಾಗ್ತದೆ, ಅವ್ನಿಗೊಂದು ಮದುವೆ ಸೆಟ್ ಆಗಿಬಿಡ್ತದೆ.
ತಮ್ಮಯ್ಯನಿಗೆ ಮಂಗಳೂರು ಹುಡುಗಿ ಮದುವೆ ಮಾಡೋದಕ್ಕೆಲ್ಲ ಎಲ್ಲ ಇನ್ವಿಟೇಷನ್ ಹೊಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಒಂದು ಸ್ಯಾಂಟ್ರೋ ಕಾರ್ ಇರುತ್ತೆ. ಸ್ಯಾಂಟ್ರೋ ಒಳಗಡೆ ಯಾವಾಗೂ ರೆಗ್ಯುಲರಾಗಿ ಪಾಪ ಒಂದು 2-3 ಜನ ಕೂತ್ಕೋತಾರೆ. ಯಾವಾಗೂ ಕರ್ಕೊಂಡು ಹೋಗ್ತಾನೆ ಅವನು, ಹಾಗೆ ಹೋಗಲ್ಲ ಅವನು. ಅವತ್ತೊಂದು ದಿವಸ ಏನಾಗುತ್ತೆ ಅಂದರೆ 29/4/2001 ಬಂದಿದ್ದೀವಿ ಈಗ ನಾವು. ಆ ಮರ್ಡರ್ ಆಗೋದು ಅವಾಗ. ಅದಕ್ಕೆ ಮೊದಲೇ ಹಲವಾರು ಘಟನೆಗಳು ನಡೆದು ಹಲವಾರು ಕೇಸ್ಗಳಲ್ಲಿ ಇವರು ಮನೆಗಳಲ್ಲಿ ಇರ್ತಾ ಇಲ್ಲ, ಬರೀ ಜೈಲೇ. ಈಚೆ ಬಂದರೆ ಒಳಗೆ ತುಂಬು ನಿರಂತರವಾಗಿ. ಯಾರಿಗೂ ಕೈಗೆ ಸಿಗುತ್ತೆ ಇರೋ ಥರ ಮಾಡ್ತಾ ಇದ್ದದ್ದು ಅವಾಗ ನಿರಂತರವಾಗಿ. ಯಾವಾಗ ಅವ್ರು ಈಚೆ ಬಿಟ್ಟರೆ ಅವರು ಪಾರುಪತ್ಯ ಜಾಸ್ತಿ ಆಗೋಯ್ತದೆ ಅಂತೇಳಿ ಇವು ಜೈಲಿಂದ ಈಚೆ ಬಂದು ಮ್ಯಾಕ್ಸಿಮಮ್ 2-3 ದಿವಸ ಇದ್ದಾರೆ ಅಷ್ಟೇ. ಮತ್ತು 399 4 ಹಾಕಿ ಒಳಗೆ ಬಿಸಾಕು. ಅಂದರೆ ಇಲ್ಲಾಂದರೆ ಮರ್ಡರ್ ಮಾಡ್ಕೋತಾರೆ ಅಂತ ಎಲ್ರಿಗೂ ಗೊತ್ತಿತ್ತು. ಅದಾದಮೇಲೆ ಏನಾಗ್ತು, ಹಿಂಗೆ ಹೋಗ್ತಾ ಬರ್ತಾ ಇರುವಂಥದ್ದು ಇದ್ದಾಗ ಏನಾಗೋಯ್ತು, ಇವ್ರಿಗೆ ಗ್ಯಾರಂಟಿ ನನಗೆ ಹೊಡಿತಾರೆ, ನನ್ನನ್ನು ಮುಗಿಸ್ತಾರೆ, ಈಗಾಗಲೇ ಹಲವಾರು ಸಾರಿ ಟ್ರೈ ಮಾಡೋರೆ ಅಂತ ಆಗ್ಲೇ ತಮ್ಮಯ್ಯಂಗೂ ಒಂದು ಸಾರಿ ಅಟ್ಯಾಕ್ ಆಗಿತ್ತು, ಮತ್ತು ಗೋವಿಂದಂಗೂ ಈಗಾಗಲೇ ಅಟ್ಯಾಕ್ ಆಗಿತ್ತು. 2 ಸಾರಿ ಅಟ್ಯಾಕ್ ಗೋವಿಂದಂಗೆ. ನನ್ನನ್ನು ಈ ಸಾರಿ ಗ್ಯಾರಂಟಿ ಬಿಡಲ್ರಿ ಇವರು, ಗ್ಯಾರಂಟಿ ಮುಗಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ನು ಜೈಲಲ್ಲಿ ಕೂತ್ಕೊಬಿಡ್ತಾನೆ ಹೋಗ್ಬಿಟ್ಟು ಗೋವಿಂದ. ಆವಾಗ ಆಚೆ ಇದ್ದವ್ರು ಯಾರೀಗ ಬಲವಾಗಿರೋರು ಯಾರಿದ್ದಾರೆ, ಅವ್ನಿಗೆ ಭಾಳ ಬಲವಾದ ಟೀಮ್ ಅಂದರೆ ಸ್ಯಾಂಟ್ರೋ ಸೂರಿ ಅಂತ ಕರಿತೀವಿ ಅವನಿಗೆ. ಅವನೊಬ್ಬನೇ ಒಳ್ಳೆ ಸ್ಕೆಚ್ ಮಾಸ್ಟ್ರು, ಒಳ್ಳೆ ಭಾಳ ಫೀಲ್ಡಲ್ಲಿ ಚೆನ್ನಾಗಿ ಪಳಗಿದ್ದವನು. ಬಟ್ ಯಾರಿಗೂ ಗೊತ್ತಾಗಲ್ಲ, ಆ ಥರ ಬಚ್ಚಿಟ್ಕೊಬಿಡ್ತಾನೆ. ಇವನು ಬಚ್ಚಿಟ್ಕೊಳ್ಳೋ ರೀತಿ ಅಂದರೆ ಬೆಂಗಳೂರಲ್ಲಿರಲ್ಲ, ಅವನು ಹಳ್ಳಿಗಳಿಗೆ ಹೋಗ್ಬಿಡ್ತಾನೆ. ಈ ಹಳ್ಳಿಗಳಲ್ಲಿ ಇವನಿಗೆ ಭಾಳ ಸಂಪರ್ಕ ಇರ್ತದೆ. ಆ ಕಡೆ ರಾಮನಗರ ತಾಲೂಕು ಮತ್ತು ಆ ಕಡೆ ಸೈಡು ಇವನಿಗೆ ಸುಮಾರು ಜನ ಪರಿಚಯಸ್ಥರು ಹುಡುಗರುಗಳಿರ್ತಾರಲ್ಲ, ಅಲ್ಲೋಗಿ ಸೇರ್ಕೊಬಿಡ್ತಾನೆ ಒಂಟಿ. ಹೊಡೆದ ಅಂದರೆ ಅವ್ನು ಹುಡುಕೋಕೆ ಆಗಲ್ಲ. ನಮ್ಮ ಒಂದು ಎಲ್ಲೋ ಸಿಟಿಲಿದೆ ಅಂದರೆ ಏನೋ ಮಾಡಿ ಇನ್ಫಾರ್ಮೇಷನ್ ತೊಗೊಬಿಡ್ಬೋದು. ಇವನು ಮಾತ್ರ ಅಷ್ಟೊತ್ತಿಗಾಗಲೇ ಒಂದು 2 ಮರ್ಡರ್ ಮಾಡಿರ್ತಾನೆ ಇವನು. 3ನೇ ಮರ್ಡರ್ ಆ್ಯಕ್ಚುಲಿ ರವಿ ಸೂರಿ. ಅವನ ಜೊತೆ BN ರವಿ ಅಂತ ಒಬ್ಬಿರ್ತಾನೆ, ಅವನು ಯಾವಾಗೂ ಕಾರ್ ಡ್ರೈವರು ಇವನ ಜೊತೆ. ಇನ್ನೊಬ್ಬ ಮೊಬೈಲ್ ರವಿ ಅಂತಿರ್ತಾನೆ. ಮೊದಲೊಂದು ಸಾರಿ ಹೇಳಿದೆ ನಾನು, ಯಾಕೆಂದ್ರೆ ಅವ್ನು ಮೊಬೈಲ್ ಫ್ಯಾಷನ್ ಒಂದು. ಆ ಮೊಬೈಲ್ ರವಿ ಒಬ್ಬ ಇರ್ತಾನೆ. ಮೊಬೈಲ್ 96-97 ಬಂದ್ಬಿಡುತ್ತಲ್ಲ, ಇವನ ಹತ್ರ ಮೊಬೈಲ್ ಇದ್ಬಿಡುತ್ತೆ. ಅದಾದ್ಮೇಲೆ ಬ್ರೂಸ್ಲಿ ಅಂತಿರ್ತಾನೆ ಒಬ್ಬ, ಅವನು ಸೀನಾ. ಈ ಎಸ್ಕೇಪ್ ಕೃಷ್ಣ ಅಂತಿರ್ತಾನೆ, ಮುರುಘಾ, ಕರಿಯ, ಪ್ರತಾಪ, ಲೋಕಿ, ಪರಮೇಶ. ಹೀಗೆ ಹಲವಾರು ಜನ ಸುಮಾರು ಜನ ಟೀಮ್ಗಳನ್ನ, ಭಾಳ ಸ್ಟ್ರಾಂಗ್ ಟೀಮ್ಗಳನ್ನ ಇಟ್ಕೊಂಡು ಒಂದು ದಿವಸ ಗೋವಿಂದನ್ ಕರ್ಕೊಬರ್ತಾರೆ ಅಲ್ಲಿಂದ, ಬಳ್ಳಾರಿಯಿಂದ ಪೊಲೀಸರು ಕರ್ಕೊಬಂದಾಗ ಏನಾಗ್ತದೆ, ಅವತ್ತು ಬಂದೇ ಬರ್ತಾನೆ ಇವನು, ಗೋವಿಂದ ಬಂದೇ ಬರ್ತಾನೆ ಅಂತ ಇವರು ಟೀಮ್ ಎಲ್ಲ ಕಾಯ್ಕೊಂಡಿರ್ತಾರೆ, ಫುಲ್ ಟೀಮು ಟೋಟಲಿ. ಆಮೇಲೆ ಗೋವಿಂದಂಗೆ ಹೊಡಿತಾರೆ ಇವರು, ಗ್ಯಾರಂಟಿ ಏನು ಅಂತ ಒಂದು ಟೀಮು ರೆಡಿ ಮಾಡ್ಕೊಂಡು ಇವರು ಆಗಲೇ ಹೋಗಿ ಜೈಲಿಂದ ಬಳ್ಳಾರಿ ಹತ್ರದಿಂದನೇ ಕಾಯ್ತಾ ಇರ್ತಾರೆ ಇವರು, ಮಚ್ಚನ್ ಗ್ಯಾಂಗ್ ಟೀಮು. ನಮಗಿದು ಇನ್ಫಾರ್ಮೇಷನ್ ಗೊತ್ತಾಗ್ತದೆ ಸರ್. ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್ ನನಗೆ. ಈಗ ಗೋವಿಂದನ ಜೈಲಿಗೆ ಕರ್ಕೊಬರ್ಬೇಕಾಗಿತ್ತು, ಜೈಲಿಂದ ಕೋರ್ಟ್ಗೆ. ಇವನು ಕೋರ್ಟ್ಗೆ ಬರ್ತಾನೆ ಅಂತ ಅನ್ನುವಂಥದ್ದು ಇವನು ಗೊತ್ತಿರ್ತದೆ. ಇವ್ರಿಗೆ ಅದರ ಬೇರೆ ಮಚ್ಚ ಗ್ಯಾಂಗು ಮತ್ತು ಇವ್ರಿಗೆಲ್ಲ ಇವನ್ನ ಬರಬೇಕಾದಾಗಲೇ ಹೊಡಿಬೇಕು ಅನ್ನುವಂಥ ಸ್ಕೆಚ್ ಹಾಕ್ಕೊಂಡಿರ್ತಾರೆ ಮಚ್ಚ ಅವ್ರದ್ದು. ನಾವೆಲ್ಲ ಆಗಲೇ ಇಂಟರ್ಸೆಪ್ಷನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಮೊಬೈಲ್ಗಳದ್ದು. ಆಮೇಲೆ ಈ ಗ್ಯಾಂಗ್ಗಳು ಆಚೆ ಇದ್ದವ್ರು ಏನು ಮಾಡಿ, ಇವರು ಯಾರು ಇನ್ನೊಬ್ಬ ರವಿ ಟೀಮು, ಸೂರಿ ಟೀಮು ಅವರು ಗೋವಿಂದನ್ ಭೇಟಿ ಮಾಡಬೇಕು. ಗೋವಿಂದ ಕರೆದವನು ಅವನಿಗೆ, ಗೋವಿಂದ ಬಂದು ಭೇಟಿಯಾಗು ನಮ್ಮನ್ನ, ಇವತ್ತು ನಾನು ಕೋರ್ಟ್ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಹಿಂದಿನ ದಿವಸ ರಾತ್ರಿ 5:15 ಎಲ್ಲ ಮಾತಾಡ್ತಾರೆ ಅವರು. ಎಲ್ಲ ಆಗಿ ಮಾತುಕತೆ ಆಗಿ, ಇವತ್ತು ಅವ್ನು ಬರ್ತಾವನೆ, ಇವತ್ತು ಕೋರ್ಟಿಗೆ ಬರ್ತಾನೆ, ಕೋರ್ಟಲ್ಲಿ ಕೇಸ್ ಇದೆ, ದಾಬಾ ಹತ್ರ ಕಾಯ್ಕೊಂಡು ಹೊಡೆದ್ಬಿಡೋಣ, ಎಲ್ಲ ಪ್ಲ್ಯಾನ್ ಹಾಕಬಿಡ್ತಾರೆ. ಇವರು ಮಚ್ಚನ್ ಕಡೆಯವರು ಅಂದರೆ ಇವ್ರು ಅಲ್ಲಿಗೆ ಹೊರಟುಬಿಡ್ತಾರೆ. ರಾತ್ರಿ 10:30-11 ಗಂಟೆಗೆ ಟೋಟಲ್ ಟೀಮ್ ಹೊರಟುಬಿಡ್ತಾರೆ. ಎಲ್ಲಿಗೆ? ಬಳ್ಳಾರಿಗೆ ಕರ್ಕೊಬತ್ತಾ ಇರ್ಬೇಕಾದಾಗಲೇ ಮಧ್ಯದಲ್ಲೇ ಫಾಲೋ ಹೊಡೆದ್ಬಿಡೋಣ ಅಂತ 2 ಗಾಡಿ, ಒಂದು TT, ಒಂದು ವ್ಯಾನು ಹೊರಟ್ಬಿಡ್ತಾರೆ ಫುಲ್ ಟೀಮು. ಎಲ್ಲಾದರೂ ಜಾಗ ಸಿಗ್ತದೋ ಅಲ್ಲಿಂದ ಕೋರ್ಟ್ ಹತ್ರ ಬರುವಷ್ಟು ಹೊಡೆದು ಮುಗಿಸ್ಬಿಡೋಣ ಅಂದ್ಬಿಟ್ಟು ಅಂತ. ಅಷ್ಟೊತ್ತಿಗೆ ಇವರು ಅಂದ್ರೆ ಒಂದು ಟೀಮ್ ಅವನು ಭೇಟಿಯಾಗಿ ಕಾಯ್ತಾ ಇದೆ, ಇನ್ನೊಂದು ಟೀಮ್ ಅವ್ನು ಹೊಡೆಯಕ್ಕೆ ಕಾಯ್ತಾ ಇದೆ. ತಮ್ಮಯ್ಯನ್ ಟೀಮ್ ಅಂದ್ರೆ ಮಚ್ಚನ್ ಟೀಮು ಹೊಡೆಯಕ್ಕೆ ಕಾಯ್ತಾ ಇದೆ. ಸೂರಿ ಟೀಮು ಗೋವಿಂದನೇ ಭೇಟಿ ಮಾಡೋಕೆ ಕಾಯ್ತಾ ಇದೆ. ಯಾಕೆಂದ್ರೆ ಅವನೇನು ಹೇಳಬೇಕು. ಅವಾಗ ಏನಾಗ್ತದೆ, ನಾವು ನನ್ನ ಮಕ್ಕಳು ಏನು ಮಾಡೋದಲ್ಲ, ಪರಿಸ್ಥಿತಿ ಈ ಥರ ಆಗ್ತದಲ್ಲ. ಈಗ ಈಗೆಲ್ಲ ನಾವು ರೆಡಿಯಾಗಿ ನಾವು ಹೋಗ್ಬೇಕಲ್ಲ, ಈಗ ಅಲ್ಲಿಗೆ ಹೋಗ್ಬೇಕು. ಹೋದರೆ ನಾವೇನು ಮಾಡ್ಬಿಟ್ಟು ನಾವು ಈಗ ಸದ್ಯದಲ್ಲಿ ಅಕಸ್ಮಾತ್ ಏನಾದ್ರು ಕರ್ಕೊಂಡು ಬಂದು ನಾಳೆ ಮರ್ಡರ್ ಮಾಡ್ತಾರೆ. ದಟ್ ಈಸ್ ನಾಟ್ ಅವರ್ ಇಂಟೆನ್ಷನ್ಸ್ ಟು ಕಿಲ್ ಗೋವಿಂದ. ನಮ್ಗೆ ಗೊತ್ತಾದಾಗ ಒಬ್ಬ ಮನುಷ್ಯನ ರೌಡಿನ ಕೊದ್ದಾಕೋಕೆ ಹೋಗ್ತಾವನೆ, ಅದೇನೇ ಬೇರೆ ವಿಚಾರ ಏನೇ ಆಗಿರ್ಬೋದು, ಅದು ಒಬ್ಬ ಪೊಲೀಸ್ ಆಫೀಸರ್ದು ಒಂದು ಲೆಕ್ಕಾಚಾರ. ಅವ್ನು ತಡಿಬಾರ್ದು, ಅವ್ನು ಯಾರೇ ಆಗಿರಲಿ, ಅದು ನಾವು ಹೊಡೆದ್ರೆ ಬೇರೆ ವಿಚಾರ. ನಮ್ಗೆ ಗೊತ್ತಾಗೋ ಅವ್ನು ಹೊಡಿಕೆ ಹೋಗ್ತಾವನೆ ಅಂದಾಗ ಎಂಟರ್ಟೈನ್ ಮಾಡುವಂಥದ್ದು, ಅದನ್ನ ಬಿಟ್ಬಿಡುವಂಥದ್ದು ಮನುಷ್ಯತ್ವ ಅಲ್ಲ. ಅದು ಗೊತ್ತಾದ ಮೇಲೆ ಅದು, ಯಾಕೆಂದರೆ ನಾವು ಪೊಲೀಸ್ ಮೊದಲು
ಅದನ್ನು ಪ್ಲ್ಯಾನ್ ಮಾಡಿ ಹೊಡಿಸೋದು ಅದು ಬೇರೆ ವಿಚಾರ. ಹಾಗೆ ಇವರು ಪ್ಲ್ಯಾನ್ ಮಾಡ್ಕೋತಾ ಇರುವಂಥದ್ದನ್ನ ನಾವು ಅದನ್ನ ಬಲಿ ಹಾಕಲಿಲ್ಲ ಅಂದರೆ ಅವಾಗ ಅವ್ರದ್ದೇ ಆಗಿಬಿಡುತ್ತೆ. ಕರೆಕ್ಟ್. ಅವಾಗೇನಾಗುತ್ತೆ, ಇಮಿಡಿಯೇಟಾಗೆ ಜೈಲಿಗೆ ತಿಳಿಸಿ ಈ ಥರ ಅವನನ್ನು ಕೋರ್ಟಿಗೆ ಕರ್ಕೊಬಿಡಿ, ಅವ್ನಿಗೊಂದು ಇದು ಮಾಡ್ಕೊಂಡಿದ್ದಾರೆ, ಕಾನ್ಸ್ಪಿರಸಿ ನಡೀತಾ ಇದೆ, ಹೊಡಿಬೇಕು ಅಂತ ಹೇಳ್ಬಿಟ್ಟು ಆವಾಗೊಂದು ಹೋಗ್ತಾರೆ. ಈ ನನ್ನ ಮಕ್ಕಳು 5 ಗಂಟೆವರೆಗೂ ಕಾಯ್ಕೋತಾರೆ. ನಮ್ಗೆ ಗೊತ್ತಾಗ್ತಾ ಇತ್ತು ಅವರೆಲ್ಲೆಲ್ಲ ಅವರೇ ಎಲ್ಲೋ ಓಡಾಡ್ತಾವ್ರೆ, ಫುಲ್ ಇವರೆಲ್ಲ ಫುಲ್ ಟೀಮು ಅಂದ್ಬಿಟ್ಟು ಅಂತ. ಆಮೇಲೆ ಆಯಿತು, ಬೆಂಗಳೂರಿಗೆ ಬರಲಿ ಹಿಡ್ಕೊಬಿಟ್ಟು ಮತ್ತೆ 319 402 ಹಾಕ್ಬಿಟ್ಟು ಚೆನ್ನಾಗಿ ಚೆಚ್ಚು ಒಳಗೆ ಬಿಸಾಕ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಆ ಕಡೆಯಿಂದ ಬರ್ತಾರಲ್ಲ ಅವ್ರು, ಬಳ್ಳಾರಿ ಕಡೆಯಿಂದ ಬರ್ತಾರಲ್ಲ, ಹಿಂಗೆ ಈ ರೂಟ್ ಬರ್ತಾರೆ ಅಂತ ಈ ರೂಟ್ ಬರ್ತಾಯಿದ್ರು. ಯಾವ ರೂಟ್? ಎಲ್ಲಿ? ನಮ್ಮ ತುಮಕೂರು ಕಡೆಯಿಂದ ಬರ್ತಾಯಿದ್ರು. ಅಲ್ಲಿ ಹಾಕೋಬಿಡೋಣ ನಾವು ಚೆಕ್ ಪೋಸ್ಟ್ ಒಳಗಡೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಗಾಡಿಗಳು ಅಲ್ಲಿ ಹಾಕೋಬಿಟ್ಟು ನಮ್ಗೆ ಸರಿ ಹೋಗ್ತದೆ ಅಂತ. ಅಲ್ಲಿ ಬಂದವ್ರು ಏನು ಮಾಡ್ತಾರೆ, ಅವರು ಇದರಿಂದ ತುಮಕೂರು ಬರಲ್ರು ನನ್ನ ಮಕ್ಕಳವರು, ಕುಣಿಗಲ್ಗೆ ಹೋಗ್ಬಿಡ್ತಾರೆ. ಅಲ್ಲಿಂದ ಯಾಕೆ ಅಲ್ಲಿ ಅಂತ ಹೋಗ್ತಾರೆ ಅಂತಂದರೆ ಅಲ್ಲಿ ಯಾವುದೋ ಒಂದು ಮಾಂಸ ಊಟ ಇದ್ಬಿಡುತ್ತೆ ಅಲ್ಲಿ ಆ ಊರೊಳಗಡೆ, ಅಲ್ಲಿಗೆ ಹೋಗ್ಬಿಡ್ತಾರೆ. ನಾವು ಯಾಕೆ ಯಾವ ಊರಿಗೆ ಹೋಗ್ಬಿಟ್ರು ಇವರು, ಫೋನು ಯಾರೂ ಮಾಡಲಿಲ್ಲ ಅವರು. ಆಮೇಲೆ ಲೊಕೇಶನ್ ತೆಗೆದು ಈ ಜಾಗ ಎಲ್ಲಿ ಹೋಗೋದೀಗ. ಆಮೇಲೆ ಅವರು ಮಾವಾಗದಾಗ ನೆಕ್ಸ್ಟ್ ರಾತ್ರಿ ನಮ್ಗೆ ಗೊತ್ತಾಗ್ತದೆ ಅವರು ಮಾಂಸ ದುಡ್ತಲಿದ್ದಾರೆ, ಎಲ್ಲ ತಿಂತಾಯಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ. ರಾತ್ರಿ ಸುಮಾರು ಒಂದು 12-1:30 ಗಂಟೆ ಆಯಿತು. ಎಲ್ಲರದೂ ಆಗೋಯ್ತು. ಎಲ್ಲೋ ಮಲಗಿಬಿಟ್ರು, ಯಾವುದೋ ತೋಟದ ಮನೇಲಿ ಮಲಿಕೊಬಿಟ್ಟವ್ರೆ, ಬರಲಿಲ್ಲ ಆವತ್ತು. ನಾವು ವಾಪಸ್ ಬಂದುಬಿಟ್ವಿ. ಇವ್ನು ಫುಲ್ ಹಿಡಿದು ಮತ್ತೆ ಒಳಗೆ ತಳ್ಳಿಬಿಟ್ರೆ ಮತ್ತೆ ಸಮಸ್ಯೆಗಳು ಕಮ್ಮಿ ಆಗ್ತದೆ ಅಂತ ನಮ್ಮ ಇಂಟೆನ್ಷನ್ ಇತ್ತು. ಆಮೇಲೆ ಬನ್ನ ಸರ್, ಇವನು ಗೋವಿಂದ ಬನ್ನೋ ಇಲ್ವಾ ಸರ್? ಹಂಗಾದ್ರೆ ಗೋವಿಂದನ ಕರ್ಕೊಂಡು ಬರಲಿಲ್ಲ. ಗೋವಿಂದನ 3 ಟೈಮ್ ಅವಾಯ್ಡ್ ಮಾಡಿಸ್ತೀವಿ ನಾವು. ಈ ಥರ ನಾವೇ ಜೈಲಿಗೆ ಇನ್ಫಾರ್ಮೇಷನ್ ಕೊಟ್ಟು ಈ ಥರ ಸ್ಕೆಚ್ ಮಾಡ್ತಾ ಇದ್ದಾರೆ, ಆಮೇಲೆ ತೊಂದರೆ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಂತ ಹಾಗೇನೆ ಅವ್ರು ಅಲ್ಲೇ ಇದ್ಬಿಡ್ತಾನೆ ಅವ್ನು ಗೋವಿಂದ. ಆಮೇಲೆ ಏನಾಗುತ್ತೆ, ಗೋವಿಂದನಿಗೆ ಒಂದು ಕರ್ಕೊಬರ್ತಾರೆ. ಒಂದು ದಿವಸ ಎಲ್ಲ ಇದರೊಳಗಡೆ ಭಾಳ ಸೆಕ್ಯೂರಿಟಿನಲ್ಲಿ ಕರ್ಕೊಬರ್ತಾರೆ ಇರ್ಬೇಕಾದಾಗ ಇವ್ರು ಅಲ್ಲಿ ಭೇಟಿ ಆಗ್ತಾರೆ. ಒಂದು ಕಡೆ ಭೇಟಿಯಾಗಿ ಬರ್ತಾ ಇರಬೇಕಾದಾಗ ಈ ನನ್ನ ಮಕ್ಕಳು ಮೊಬೈಲ್ದು ಸ್ವಲ್ಪ ಹುಷಾರಿ ಇವರು, ನನ್ನ ಮಕ್ಕಳುಗಳು ಇವರು ಯಾರು, ರವಿ, ಸೆಂಟ್ರೋ, ಸೂರಿ, ಇವರೆಲ್ಲ ಅವ್ರು ಸರಿಯಾಗಿ ರೋಪ್ ಹಾಕಿ ಕಳಿಸ್ಬಿಟ್ಟಿದ್ದಾನೆ ಅವ್ನು. ನೋಡು ಹಿಂಗಿದೆ, ಇಷ್ಟಿದೆ, ನಿಮ್ಮ ಕೈಲಿ ಆಯ್ತದ ಹೇಳಿ, ಈಗ ತಮ್ಮ ಹಿಂಗೆ ಹೊಡಿಕೆ ಇದಾದಮೇಲೆ ಇರಲ್ಲ ಅವನು, ಏನೋ ಗತಿ ಆಯ್ತದೆ, ನಮ್ಮನ್ನು ಮುಗಿಸ್ಬಿಡ್ತಾನೆ. ಆಮೇಲೆ ನಮ್ಮನ್ನು ಮುಗಿಸಾದ್ಮೇಲೆ ನೀವು ಯಾವ ಲೆಕ್ಕ ನಿಮ್ಗೆ ಹೊಡೆದಾಕ್ಬಿಡ್ತಾರೆ, ನೀವೇನಾದರೂ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಅವ್ನು ಸಿಕ್ಕಾಬಟ್ಟೆ ಅವ್ನಿಗೆಲ್ಲ ಇದು ಮಾಡಿ ಅವನಿಗೆ ರೋಪ್ಗಳು ಹಾಕಿ ಕಳಿಸ್ಬಿಡ್ತಾನೆ. ನಿನ್ನ ಕೈಲಿ ಆಗಲಿಲ್ಲ ಅಂದರೆ ಬಿಟ್ಬಿಡು ಅಂತ. ಅವನೊಂದು ವಾರ ಟೈಮ್ ತೊಗೊಂಡು ಬಂದುಬಿಡ್ತಾನೆ. ಬಂದಾದ್ಮೇಲೆ ಕರೆಕ್ಟಾಗಿ ಸೂರಿ ಬಂದಾದ್ಮೇಲೆ ಏನಾಗಿದೆ, ಇಲ್ಲಿ ಒಂದು ತಿಂಗಳು ಆಲ್ಮೋಸ್ಟ್ ಒಂದು 15-20 ದಿವಸದಲ್ಲಿ ಇವ್ನ ಮದುವೆಗೆಲ್ಲ ಕಾರ್ಡ್ ಕೊಡೋಕೆ ಪ್ರಾರಂಭ ಮಾಡ್ತಾರೆ. ಮದುವೆ ಮಾಡ್ಕೊಳ್ತಾ ಇದ್ದ ಎಲ್ಲ ಕಾರ್ಡ್ ಗೀಡೆಲ್ಲ ಹೊಡಿಸಿದ್ದ. ಆ ಕಾರ್ಡ್ ಕೊಡೋಕೆ ಹೋದಾಗಲೇ ಅವನು ಆ್ಯಕ್ಚುಲಿ ಅವತ್ತು 29/4 ಏಪ್ರಿಲ್ ತಿಂಗಳು ಅದು 2001ರಲ್ಲಿ ಅವನೇನು ಮಾಡ್ತಾನೆ, ಈ RK ನಾಯ್ಡು ಅಂತ ಅಂದ್ಬಿಟ್ಟು ಅಂತ ನಮ್ಮ ಇದು ಬರುತ್ತೆ ನೋಡಿ, ಅತಿಗುಪ್ಪೆ ಜಂಕ್ಷನ್ ಬರುತ್ತಲ್ಲ, ಈ ಯಾವುದು ನಮ್ಮ ಈಗ ಇದು ಬರುತ್ತೆ ನೋಡಿ ಮೆಟ್ರೋ, ವಿಜಯನಗರ ಮೆಟ್ರೋ ಆದಮೇಲೆ ದೀಪಾಂಜಲಿ ನಗರ ಮೆಟ್ರೋ ಬರುತ್ತೆ ನೋಡಿ, ಅಲ್ಲಿ ಡೌನಲ್ಲಿ ಸರ್ವಿಸ್ ರೋಡ್ ಕೆಳಗಡೆ ಇಳಿದೋದ್ರೆ ಹಂಗೇ ಸರ್ವಿಸ್ ರೋಡ್ ಬಂದರೆ ನಮ್ಮ ಜಯಜನಗರಕ್ಕೆ ಬರುತ್ತದು. ಆ ಸರ್ವಿಸ್ ರೋಡಲ್ಲೇ ಅವ್ನ ಮನೆ ಇದೆ. ಹಂಗೆ ಡೌನ್ಗೆ ಇಳಿದ್ಬಿಟ್ಟು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಡೌನ್ಗೆ. ಅಲ್ಲೋದ್ರೆ ಅವನ ಮನೆ ಇದೆ. ಅವನು ಕೆಲವು ಲಿಟಿಗೇಷನ್ ಪ್ರಾಪರ್ಟಿಗಳ ಆ ಭಾಗದಲ್ಲಿ ನಂದಿನಿ ಆ ಕಡೆ ಸೈಡು ಅವನು ಸೈಟ್ಗಳು ಮಾಡ್ತಾ ಇರ್ತಾನೆ. ಅವನು ಇವ್ರದೆಲ್ಲ ಸಪೋರ್ಟ್ ಕೊಡ್ತಾ ಇರ್ತಾರೆ ಅವನಿಗೆ. ಯಾಕೆ ಬೇರೆಯವರೆಲ್ಲ ಸ್ವಲ್ಪ ಕಬ್ಜಾ ಮಾಡ್ತಾ ಇರ್ತಾರೆ, ಎದುರಿಸ್ತಾ ಇರ್ತಾರೆ. ಅದಕ್ಕೆ ತಮ್ಮ ಇವನು ಹತ್ರ ಹುಡುಗರುಗಳು ಜಾಸ್ತಿ ಇರ್ತಾರಲ್ಲ, ಆ ಕಾರಣಕ್ಕೆ ಅವ್ನು ಸಹಾಯ ಮಾಡಿಕೊಟ್ಟಿರ್ತಾನೆ. ಅದು ಒಳ್ಳೆ ಜಾಗದಲ್ಲಿ ಲೇಔಟ್ ಮಾಡ್ತಾ ಇರ್ತಾನೆ. ಈಗೆಲ್ಲ IAS ಅಕಾಡೆಮಿ ಇವೆಲ್ಲ ಇದಾವೆ ನೋಡಿ, ಚಂದ್ರ ಲೇಔಟ್ಗೆ ಹೋಗ್ಬೇಕಾದಾಗ ರೈಟ್ ಸೈಡಲ್ಲಿ, ಅದೆಲ್ಲ ಆ ಕಡೆ ರೈಟ್ ಸೈಡಲ್ಲಿ ಮಾಡಿರುವಂಥದ್ದೆಲ್ಲ ಅವನೇನೆ, RK ನಾಯ್ಡು ಮಾಡಿರೋದೇ ಅದು ಪೂರ್ತಿ ಲೇಔಟ್ನ. ಅದು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಲಿಟಿಗೇಷನ್ ಇದೆ ಅದು ಆ ಜಾಗ. ಅಲ್ಲಿ ಇವನಿಗೆ ಇನ್ವಿಟೇಷನ್ ಕೊಟ್ಟು ಅವ್ನಿಗೆ ಮಾತಾಡಿಕೊಂಡು ಏನೋ ದುಡ್ಡು ಬೇಕು ಮದುವೆ ಕೊಡು ಅಂತಲೇ ಕೇಳ್ಕೊಳ್ಳೋಕ್ಕೆ ಸುಮಾರು 9-10 ಗಂಟೆಗೆ ಹೋದವನು. ಅವನು ಬೆಳಿಗ್ಗೆ 10 ಗಂಟೆಗೆ ಹೋದವನು, ಅಲ್ಲೇ ಕೂತ್ಕೊಂಡಿದ್ದು, ಅಲ್ಲೇ ಮಾತಾಡ್ಕೊಂಡು ನಾಯ್ಡು ಹತ್ರ ತಮ್ಮಯ್ಯ ಒಳಗೋದವನು ಎಲ್ಲ ಮಾತಾಡಿಕೊಂಡು ಒಂದು 11:30-12 ಗಂಟೆಗೆ ಈಚೆ ಬರ್ತಾನೆ. ಕಾಫಿ ಲೈಟಾಗಿ ಟಿಫನ್ ತಿಂದು ಎಲ್ಲ ತಿನ್ಕೊಂಡು ವಾಪಸ್ ಬರ್ತಾರೆ. ಬಂದಾದಮೇಲೆ
ಈಚೆ ಬಂದು ಗಾಡಿ ಎತ್ಕೊಳ್ತಾರೆ. ಅವನು ಸೆಂಟ್ರೋ ಗಾಡಿನೇ. ಅವಾಗೆಲ್ಲ ಸೆಂಟ್ರೋ ಗಾಡಿಗಳು ಒಂದು ಸ್ವಲ್ಪ 2001 ಇಲ್ಲಿ ಭಾಳ ಹೌದು ಅದೇ ಫ್ಯಾಷನ್ ಗಾಡಿಗಳು, ಫಾಸ್ಟ್ ಗಾಡಿಗಳು ಅವೇನೆ. ಬಂದು ಕೂತ್ಕೊಂಡಾದ್ಮೇಲೆ ಅವನು ಮತ್ತು ಅವನ ಜೊತೆಲಿರೋ ಸುನಿಲ ಮತ್ತು ಪರಮೇಶ್ವರ್ 3 ಜನ ಇರ್ತಾರೆ ಹುಡುಗರುಗಳು. ಹಿಂದೆ ಕೂತ್ಕೊಳ್ತಾರೆ, ಮುಂದೆ ಇವನು ಕೂತ್ಕೊಂಡು ಲೆಫ್ಟ್ ಸೈಡಲ್ಲಿ ಕೂತ್ಕೊತಾನೆ. ಆ ಹುಡುಗ ನವೀನ್ ಗಾಡಿ ಓಡಿಸೋಕೆ ಶುರು ಮಾಡ್ತಾನೆ. ಆವಾಗ ಇವನು ತಮ್ಮಯ್ಯ ಎಲ್ಲೋದ್ರೂ ಅವನೇನು ಒಂದು ಗಾಡಿ ಮುಂದೆ ಹಾಕ್ಕೊಂಡು ಒಂದು ಗಾಡಿ ಹಿಂದೆ ಹಾಕ್ಕೊಂಡು ಈ ಥರ ಹೋಗುವಂಥದ್ದು ಏನು ಇರಲಿಲ್ಲ. ಆಗ ಆ ಥರ ಪರಿಸ್ಥಿತಿ ಅವ್ನು ಮಾಡ್ತಾ ಇರಲಿಲ್ಲ. ಅವನು ಹೊರಟಾಗ ಏನಾಗಿದೆ, ಹೊರಟಾಗ ಅವನಿಗೆ ಸೂರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟವ್ರೆ. ಅವ್ರು ಫಾಲೋ ಮಾಡ್ಕೊಂಡು ಬರ್ತಾವ್ರು 2 ವ್ಯಾನಲ್ಲಿ. ಒಂದರಲ್ಲಿ ಅವನು ಸೂರಿ ಕೂತ್ಕೋತಾನೆ ಒಂದು ಗಾಡಿ ಒಂದು ವ್ಯಾನಲ್ಲಿ, ಇನ್ನೊಂದು ವ್ಯಾನಲ್ಲಿ ಇವನು ಯಾರು ಈ ಸೈಕಲ್ BN ರವಿ ಇದ್ದಾನಲ್ಲ, ಮೊಬೈಲ್ ರವಿ, ಅವನೊಂದು ಲೀಡ್ ಟೀಮು, ಅವ್ರದ್ದೊಂದು ಟೀಮು, ಒಂದು 7-8 ಜನ ಅವ್ರದ್ದೊಂದು ಟೀಮ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಕರಿಯ, ಪ್ರತಾಪ್, ಅಲ್ಲೋಕಿ, ನಾನು ಹೇಳಿದ್ನಲ್ಲ ಬ್ರೂಸ್ಲಿಸ್ತಿನ, ಅವರೆಲ್ಲ ಫುಲ್ ಟೀಮು ಸೂರ್ಯ ಹತ್ರ. ಬ್ಯಾಟಿಂಗ್ ಮಾಸ್ಟರ್ಗಳೆಲ್ಲ ಕರೆಕ್ಟಾಗಿರೋರು ಅವನ ಹತ್ರ. ಇವ್ರ ಹತ್ರ ಒಂದು 5 ಜನ 6 ಜನ ಇವನ ಹತ್ರ ಕೂತ್ಕೊಳ್ತಾರೆ. ಬಂದು ಯಾವಾಗ ಇವನು ಆಚೆ ಆ ಸೆಂಟ್ರ್ ತೊಗೊಂಡು ಈಚೆ ಮೇಲೆ ಕತ್ತು ಬಂದು ದೀಪಾಂಜಲಿ ನಗರ ಮೇನ್ ರೋಡ್ಗೆ ಹಿಂಗೆ ಕನೆಕ್ಟ್ ಆಗಬೇಕಲ್ಲ, ಅಲ್ಲಿ ಬರ್ತಾ ಇರಬೇಕಾದಾಗ ಅಲ್ಲಿ ಹಿಂದ್ಗಡೆಯಿಂದ ಅವ್ನು ಬಂದು ಲಾಕ್ ಮಾಡ್ತಾನೆ. ಇನ್ನೊಬ್ಬ ಆ ಕಡೆ ಸೈಡಿಂದ ಕೆಳಗಡೆ ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡಿದ್ದಲ್ಲ, ಅವ್ನು ಬಂದು ಕರೆಕ್ಟಾಗಿ ಬಂದು ಲಾಕ್ ಮಾಡ್ತಾನೆ. ಅಂದರೆ ಹಿಂದೆ ಮುಂದೆ, ಹೌದು, ಈ ಹಿಂದೆ ಮುಂದೆ ಲಾಕ್ ಮಾಡಿಬಿಡ್ತಾನೆ. ಸ್ವಲ್ಪ ಹಿಂಗೆ ಅಪ್ಪಿದೆ, ಯಾವ್ದು ಮೇಯ್ನ್ ರೋಡ್ಗೆ ಹೋಗಿ ದೀಪಾಂಜಲಿ ನಗರ ಮೇಯ್ನ್ ರೋಡ್ಗೆ ಹತ್ತು, ಅದು ಇನ್ಯಾವ ಕಡೆನೂ ಅವಕಾಶ ಇಲ್ಲ. ಅದು ಹತ್ಬಿಟ್ರೆ ಹೊಟ್ಟೋಗ್ಬಿಡ್ಬೋದು ನಾನು ಮೇಲಕ್ಕೆ ಅಂತ ಅಂದ್ಬಿಟ್ಟು ಅಂತ ಏನು ಮಾಡ್ತಾನೆ, ಹತ್ತಾ ಇರ್ತಾನಲ್ಲ, ಶೂ ಹಾಕಿದ್ದು ಗ್ರಿಪ್ ಕೆಳಗಡೆ ಇಳಿತಾನ, ಕೆಳಗಡೆ ಇಳಿದ್ಬಿಡ್ತಾನೆ. ಇಳಿದ್ಬಿಟ್ಟು 2 ಹೆಜ್ಜೆ ಇಳಿತಾನೆ. ಅದು ಒಂದು ಸ್ವಲ್ಪ ಹಿಂಗೆ ಸ್ಲೋಪ್ ಆಗಿದೆ. ಅದು ಹಿಂಗೆ ಹತ್ಬೇಕಾದಾಗ ಒಂದು ಸ್ವಲ್ಪ ಒಂಚೂರು ಬಾಡಿ ಎಲ್ಲ ಇತ್ತಲ್ಲ ಅವನಿಗೆ, ಅಷ್ಟು ಸ್ಪೋರ್ಟಿವ್ ಬಾಡಿ ಎಲ್ಲ ಒಂದು ಫಿಸಿಕ್ಕು. ಹಿಂಗೆ ಹಾಕ್ಬೇಕಾದಾಗ ಏನಾಗೋಗ್ತದೆ, ಶೂ ಕಳ್ಕೊಬಿಟ್ಟು ಗ್ರಿಪ್ ತಪ್ಪಿಬಿಡ್ತದೆ ಅವನಿಗೆ. ಯಾವಾಗ ಹಿಂಗೆ ಬಿತ್ತದಂಗೆ ಸಿಗಾಕೊಬಿಡ್ತಾನಲ್ಲ, ಹಿಂದ್ಗಡೆಯಿಂದ ಹೊಡೆದ್ಬಿಟ್ಟು ಎಳ್ಕೊಬಿಡ್ತಾರೆ. ಅಲ್ಲಿಂದ ಎಳ್ಕೊಂಡು ಅಲ್ಲೇ ಇದು ತಗೊಂಡು ಮಚ್ಗಳು ತೊಗೊಂಡು ಅದೇ ಸ್ಪಾಟಲ್ಲೇ ಕಾರ್ ಪಕ್ಕನೇ, ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಿಡಲ್ರು. ಪೂರ್ತಿ ಸಂಪೂರ್ಣ ಅವನಿಗೆ ಇದು ಏನು ಬ್ರೈನ್ ಈಚೆ ಬರೋವರೆಗೂ ಸಂಪೂರ್ಣವಾಗಿ ಹೊಡೆದ್ಬಿಟ್ಟಿರೋ ಹುಡುಗ. ಹೊಡೆದ ತಕ್ಷಣವೇ ಇವ್ರು ಗಾಡಿಯಲ್ಲಿ ಕೂತ್ಕೊಂಡಿದ್ರಲ್ಲ, ಇವ್ರು ಎದ್ದೋ ಬಿದ್ದೋ ಓಡೋಗ್ಬಿಟ್ರು. ಯಾಕೆಂದರೆ 2 ಗಾಡಿನಲ್ಲಿ ಇವರು ಒಂದು 15 ಜನ 10 ಜನ ಬಂದರೆ ಹಿಂಗೆ ಮಚ್ಗಳು ಎತ್ಕೊಂಡು ಯಾರೂ ಉಳ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಇವ್ರುಗಳು ಅಷ್ಟು ಪ್ರಿಪೇರ್ ಆಗಿ ಹೋಗಲಿಲ್ಲ. ಅವರು ಇವನು ಯಾವತ್ತೂ ಪ್ರಿಪೇರ್ ಓದವನೇ ಅಲ್ಲ ತಮ್ಮಯ್ಯ ಯಾವಾಗಲೂ. ದಟ್ ಈಸ್ ಬ್ಯಾಡ್ ಲಕ್ ಅಷ್ಟೇ. ಇವ್ನು ಪ್ರಿಪೇರ್ ಆಗೋ ಇದೇ ಥರ ಬೇರೆಯವರೆಲ್ಲ ಮಾಡ್ತಾರೆ ನೋಡಿ, ಹಿಂದ್ಗಡೆ ಒಂದು 4 ಮಚ್ಚಿಟ್ಕೊಂಡು ಹಂಗೆ ಹೋಗಿದ್ರೆ ಇವ್ರಿಗೂ ಭಯ ಇರ್ತಿತ್ತು. ಇವ್ನು ಯಾವಾಗಲೂ ಒಂದಷ್ಟು ಜನಕ್ಕೆ ಇರ್ತಾರಪ್ಪ, ಆಮೇಲೆ ನಮಗೆ ಹಾಕ್ಬಿಡ್ತಾರೆ ಹಿಂದೆ ಬಂದು ಸಡನ್ನಾಗಿ ಏನು ಅಂಥದ್ದು ಇವ್ರಿಗೆ ಯಾವುದೇ ಭಯ ಇರಲಿಲ್ಲ. ಅವತ್ತಲ್ಲಿ ಮುಗಿಸ್ಬಿಡ್ತಾರೆ. ಮುಗಿದ ತಕ್ಷಣವೇ 2001ನಲ್ಲಿ ನಾವು CCBಗೆ ಜಸ್ಟ್ ಅವಾಗ ತಾನೇ ನಮ್ಮ ಪ್ರಮೋಷನ್ ಆಗಿರ್ತದೆ, ಮಾರ್ಚ್ ತಿಂಗಳಲ್ಲಿ ಇನ್ಸ್ಪೆಕ್ಟ್ರಾಗಿ. ನಾವೆಲ್ಲ ಸಬ್ ಇನ್ಸ್ಪೆಕ್ಟ್ರಾಗಿ ಇವೆಲ್ಲ ಕೆಲಸಗಳು ಮಾಡ್ತಾಯಿದ್ದೋ ನಾವೆಲ್ಲ, ಬಾವರ್ ಟೀಮು ಮತ್ತು ಇವ್ರ ಟೀಮಲ್ಲೆಲ್ಲ. ಅದಾದಮೇಲೆ ನಮಗೆ ಪ್ರಮೋಷನ್ ಆಗಿಬಿಟ್ಟು ಅಲ್ಲೇ CCBಗೆ ಹಾಕಿದ್ರು ನಮ್ಮನ್ನ. ಆವಾಗ ತಕ್ಷಣವೇ ಎಲ್ಲ ಬನ್ನಿ ಹಿಂಗೆ ತಮ್ಮ ಹಿಂಗೆ ಮರ್ಡರ್ ಆಗ್ಬಿಟ್ಟಿದೆ, ಆಗೋಗಿದೆ ಇಂಥ ಕಡೆ, ಅಲ್ಲಿ ದೀಪಾಂಜಲಿ ನಗರದ ಬನ್ನಿ ನೀವು ಅಲ್ಲಿಗೆ ಅಂತ ಹೇಳು. ಸರಿ, ನಾವು ಇಮ್ಮಿಡಿಯೇಟಾಗಿ ಇಲ್ಲಿಂದ ನಾವು ಹೋದ್ವಿ. ನಾವು ಹೋಗು ಏನು ಜನ ಸೇರ್ಕೊಬಿಟ್ಟಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸು ನಮ್ಮ ಇವರು ಅವಾಗ ತಾನೇ ಇವರು ನಮ್ಮ ಚಲಪತಿಯವರಿದ್ದರು, ಅವರು ಬಂದರು. ನಾವೆಲ್ಲ ಜನ ಎಲ್ಲ ಸೇರಿಸಿ ಅವನ್ನ ಎತ್ಕೊಂಡು ಬಾಡಿ ಎಲ್ಲ ಶಿಫ್ಟ್ ಮಾಡಿಸಿ ಎತ್ಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ತಗೊಂಡು ಬರ್ತೀವಿ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಆಲ್ಮೋಸ್ಟು ಒಂದು ಬೇಗನೆ ಅಲ್ಲಿಂದ ಬಾಡಿ ಶಿಫ್ಟ್ ಮಾಡ್ಕೊಂಡು ಎತ್ಕೊಂಡು ಬಂದುಬಿಡ್ತೀವಿ ನಾವು. ಒಂದು 2:30 ಆಗುತ್ತೆ ಆಲ್ಮೋಸ್ಟು. ಅಲ್ಲಿಂದ ಆ್ಯಂಬುಲೆನ್ಸ್ ಎಲ್ಲ ತೊಗೊಂಡು 3 ಗಂಟೆಗೆ ಬರ್ತೀವಿ. ಬಂದಾದ್ಮೇಲೆ ನಾವು ಅಲ್ಲೇ ಉಳ್ಕೊಳ್ತೀವಿ. ನಮ್ಮನ್ನು ಅಲ್ಲೇ ಉಳಿಸ್ತಾರೆ. ಯಾರು ಬರ್ತಾರೆ, ಸುಮ್ಮನೆ ಸಿಕ್ಕಾಬಟ್ಟೆ ರೌಡಿಗಳು ಬರ್ತಾರೆ ಹಾಗೆ ಹೀಗೆ ಅಂತ ಬಂದು. ಏನಲ್ಲಿ ನನ್ನ ಲೆಕ್ಕ ಯಾರೇ ಒಬ್ಬ ಪೊಲಿಟಿಕಲ್ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಸತ್ತೋದ್ರೆ ಜನ ಬರ್ತಾರಲ್ಲ, ಹಂಗೆ ಬರೋಕ್ಕೆ ಶುರು ಆಗ್ತಾರೆ ನೋಡಿ. ಅವ್ರ ಮಧ್ಯೆ ಯಾರು ರೌಡಿಗಳು, ಯಾರು ಒಳಗೆ ಬರ್ತಾವ್ರೆ, ಯಾರು ನೋಡಕ್ಕೆ ಹೋಗ್ತಾವ್ರೆ, ಕಂಡಿಡಿಕೆ ಆಗ್ತಾಯಿಲ್ಲ ನಮಗೆ. ಏನೋ 100 ಜನನೋ 200 ಜನನೋ ಇದ್ದರೆ ಈಸಿಯಾಗಿ ಅವ್ರು ಯಾರು ನೋಡ್ಕೋಬೋದು. ಹ್ಯೂಮನ್ಲಿ ಇಂಪಾಸಿಬಲ್. ಅಷ್ಟು ಜನ ನುಗ್ಗಿ ಬಂದಾಗ ಬಾಡಿ ಅಷ್ಟು ಜನ ಎಲ್ಲ ಸೇರ್ಕೊಬಿಟ್ಟಾಗ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಭಾಳ ಕಷ್ಟ. ನೋಟೆಡ್ಗಳಾದರೆ ಮಾಡಿಬಿಡ್ಬೋದು. ನಾವುಗಳೆಲ್ಲ ಪುಸ್ತಕ ಒಂದೊಂದು ಸಾರಿ ಅರೆಸ್ಟ್ ಮಾಡಿರ್ತೀವಿ, 2 ಸಾರಿ ಮಾಡಿರ್ತೀವಿ, ಫೋಟೋಗಳಿರ್ತದೆ, ಭಾಳ ಕಷ್ಟ. ಕರೆಕ್ಟ್. ಎಷ್ಟು ಜನ ಇಡೀ ರಾತ್ರಿ ಅಲ್ಲೆಲ್ಲ ಬಂದರು. ನಾವೊಂದು 11 ಗಂಟೆಗಿದ್ದೋ, ಮತ್ತು ಬೇರೆಯವ್ರನ್ನ ಹಾಕಿದ್ರು, ಮತ್ತು ನೀವೆಲ್ಲ ಬೆಳಗ್ಗೆ ಬೇಗ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಬಿಡಲಿಲ್ಲ ನಮ್ಮನ್ನ. ತಕ್ಷಣ ಏನಾಗೋಯ್ತು, ಯಾರು ಹೊಡೆದವರು, ಮತ್ತು ಅಲ್ಲಿಗೆ ಹೋದ್ವಿ ಸ್ಟೇಷನ್ಗಳು. ಯಾರು ಹೊಡೆದವ್ರು, ಯಾರು ಅಲ್ಲಿಗೆ ಹನುಮಂತಪ್ಪ ಅಂತಿದ್ರು ನಮ್ಮಲ್ಲಿ ಮಾಗಡಿ ರೋಡ್ಲಿ. ಆಮೇಲೆ ಬೇರೆ ಇನ್ಸ್ಪೆಕ್ಟರ್ಗಳು, ಆ ಸಬ್ ಡಿವಿಷನ್ ಅವರೆಲ್ಲ, ವಿಜಯನಗರ ಸಬ್ ಡಿವಿಷನ್ ಅವರೆಲ್ಲ ಪಾಪ ಆಸೆ. ಅವರಂತೂ ಆ ಪೀರಿಯಡಲ್ಲಿ ಒಂದು 5-10 ವರ್ಷ ಅಲ್ಲಿ ಇದ್ರಲ್ಲ, ಅವರು ಒಂಥರ ಜಲ್ಲಿ ಕ್ರಷರ್ಗೆ ಆದಂಗೆ ಆಗ್ಬಿಟ್ಟಿದ್ರು ಆಫೀಸರ್ಗಳು. ಪ್ರತಿ ದಿವಸ ಇದೇ ಗೋಳಲ್ಲ.
ನಿರಂತರ ಅದ್ರ ಮಧ್ಯೆ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಬೇರೆ ನಾವು ಡಿವಿಷನ್, ನಾವು ಆ ಡಿವಿಷನ್ ಅಲ್ಲ, ಅವ್ರಿಗೆ ನಾವುಗಳು ಅವ್ರ ರೌಡಿಗಳ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇದೆಲ್ಲ ಫುಲ್ ಟೀಮು. ಇವರು ಶಿವರಾಮ್ ಸಾಹೇಬರು, ಅಶೋಕ್ ಕುಮಾರ್ ಸಾಹೇಬರು, ರೆಡ್ಡಿ ಅವರು, ಈ ಕಡೆ ಎಲ್ಲ ಅಜೀಮ್ ಅವರು, ಭಾವ ಅವರು, ಆಮೇಲೆ ನಮ್ಮ ರೇವಣ್ಣ ಅಂತ ಇದ್ದರು ಅವರು, ನಮ್ಮಲ್ಲಿ ನಮ್ಮ ನೆಕ್ಸ್ಟ್ ಬ್ಯಾಚ್ನವರು, ಇವೆಲ್ಲ ನಿರಂತರವಾಗಿ ಇಷ್ಟು ಜನ ಮಾಡ್ತಾಯಿದ್ದೀವಿ. ಅವ್ರಿಗೆ ಏನಾದರೂ ಮಾಡಲ್ ಮೆನೇಸ್ನ ಕರ್ಬ್ ಮಾಡಬೇಕು ಅಂದ್ಬಿಟ್ಟು ಅಂತ. ಆದರೂ ನನ್ನ ಮಗಂದು ಒಂದಲ್ಲ ಒಂದು ಕಡೆ ನನ್ನ ಮಗಂದು ಅವರು ಆಗ್ಬಿಡ್ತು. ಅದಾದಮೇಲೆ ಏನಾಗೋಯ್ತು, ಎಲ್ಲ ಆಯಿತು, ನಾವು ಬಾಡಿನ ಮನೆ ಹತ್ರ ತೊಗೊಂಡೇ ಹೋಗ್ಬೇಕು ಅಂತ ಕೂತ್ಕೊಂಡು, ನಾವು ಡೈರೆಕ್ಟಾಗಿ ಸ್ಮಶಾನ ಹತ್ರಕ್ಕೆ ಹೋಗ್ಬಿಡೋಣ ಅಂತ. ಆಮೇಲೆ ಏನಲ್ಲಿ ಜನ ಸೇರಿಬಿಟ್ಟಿದ್ದಾರೆ ನನ್ನ ಲೆಕ್ಕದಲ್ಲಿ, ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಒಂದು ಕಡೆ ಒಂಥರ ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್ಲು, ಅವನು ತಮ್ಮಯ್ಯನ ದೇಹ ನೋಡೋದಕ್ಕೆ. ಆಮೇಲೆ ಅಲ್ಲಿ ನಮ್ಮ ಪೊಲೀಸರು ಹೇಳಿದ್ರು, ಇಲ್ಲಿ ತಂದಿಲ್ಲ ಅಂದರೆ ಸುಮ್ಮನೆ ಇಲ್ಲೆಲ್ಲ ರೈಟಿಂಗ್ ಅದು ಇದು ಮಾಡಿಬಿಡ್ತಾರೆ, ಇಲ್ಲಿ ಇರೋಲ್ಲ, ಬೇಡ ತಗೊಂಡ್ಬಿಡಿ, ಅವತ್ತು ನೋಡ್ಕೊಂಡೆಲ್ಲ ಹಂಗಂಗೆ ಹೊಟ್ಟೋಗ್ಬಿಡ್ತಾರೆ, ಸಮಸ್ಯೆ ಏನಿಲ್ಲ ಅಂಥೇಳಿ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಅಲ್ಲೇ ಇರಿಸ್ತು. ಆಮೇಲೆ ಸ್ವಲ್ಪ ಎಲ್ಲನೂ ಮಾಡಿ ಎಲ್ಲ ಗೊತ್ತಲ್ಲ ನಿಮಗೆ, ಆ ಗ್ಯಾಂಗು ಬಂದವರೆಲ್ಲ. ಆಮೇಲೆ ಕೆಲವು ಜನ ಬಂದಿಲ್ಲ, ಹಿಡ್ಕೊಬಿಡ್ತೀವಿ ನಾವು ಅಲ್ಲಿಗೆ, ಸುಮ್ಮನೆ ರಾಮಾಯಣ ಅಂತ ಇಲ್ಲಿ ಹಾಸ್ಪಿಟ್ಲ್ ಹತ್ರ ನೋಡ್ಕೊಂಡು ಗಿಡ್ಕೊಂಡು ಹೊಟ್ಟೋಗ್ಬಿಟ್ಟವರು. ಅಲ್ಲಿ ಇನ್ನೆಲ್ಲ ಬಂದು ಸೇರ್ಕೊಂಡು ಇನ್ನೇನಾದ್ರು ಇಂಡಲ್ಜ್ ಮಾಡ್ತಾರಾ, ಇನ್ಯಾರ್ದಾರ ಮನೆಗಳಿಗೆ ಹೊಡಿಯುವಂಥದ್ದು ಅದು ಇದು ಅಂತ. ಅಷ್ಟೊತ್ತಿಗೆ ಏನಾಗೋಗ್ಬಿಟ್ಟಿತ್ತು ವಿಚಾರ, ಈ ವಿಶ್ವ ಅಂತ ಅವ್ರ ಮನೆ ಎದುರುಗಡೆ ಒಂದು ಹುಡುಗ ಇದ್ದ, ತಮ್ಮಯ್ಯನ ಗೋವಿಂದನ್ ಗ್ಯಾಂಗ್ನವನು. ಅವನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಮನೆಯಿಂದ ಹೊರಟಾಗ ತಮ್ಮಯ್ಯ ಬಿಟ್ಟಿದ್ದನ್ನ ಇನ್ಫಾರ್ಮೇಷನ್ ಕೊಟ್ಟಿರೋದು ವಿಶ್ವ ಅಂದ್ಬಿಟ್ಟು ಆವಾಗಲೇ ಗೊತ್ತಾಗ್ಬಿಟ್ಟು ಆ ಮನೆ ಎಲ್ಲಾನು ಧ್ವಂಸಪುರಿ ಮಾಡಿಬಿಟ್ಟವ್ರೆ ಎದುರುಗಡೆ. ಅವ್ರು ಓಡೋಗ್ಬಿಟ್ಟವ್ರೆ ಮನೆ ಬಿಟ್ಬಿಟ್ಟು, ಅವ್ರಿಗೆ ಗೊತ್ತಾಗೋಯ್ತು ಏನೋ ಒಂದು ಮಾಡಿಬಿಡ್ತಾರೆ ಏನು ಅಂತ ಅಂದ್ಬಿಟ್ಟು ಅಂತೆಲ್ಲ ಗುಂಪು ಸೇರ್ಕೋತಾ ಇದ್ರಲ್ಲ ಎದುರುಗಡೆನೆ ಮನೆ. ಒಳಗೆ ಕಾಫಿ ಲೋಟನೂ ಚೆಚ್ಚಿಬಿಟ್ಟಿದ್ರು, ಬಿಟ್ಟಿರಲಿಲ್ಲ, ಕಾಫಿ ಕುಡಿಯೋಕೆ ಲೋಟ ಬಿಟ್ಟಿರಲಿಲ್ಲ, ಇನ್ನು ಆ ಥರ ಹೊಡೆದ್ಬಿಟ್ಟಿದ್ರು ಒಳಗಡೆ ನುಗ್ಗಿಬಿಟ್ಟು. ಅದು ನೋಡಿ ಪೊಲೀಸರುಗಳಿಗೆ ಒಂಥರ ಆಕ್ರೋಶ ಇರ್ತದಲ್ಲ ಬಡ್ಡಿ ಮಕ್ಕಳಿಗೆ, ಅದನ್ನು ಭಾಳ ಸಿಸ್ಟಮೆಟಿಕ್ಕಾಗಿ ಕಂಟ್ರೋಲ್ ಮಾಡಬೇಕು ನಾವು ಆ ಥರ ಆದಾಗ. ಇಲ್ಲಾಂದರೆ ಅದು ರೈಟಿಂಗ್ ಆಗೋದು, ಇನ್ನೆಲ್ಲೋ ಕಲ್ಲುಗಳು ಹೊಡಿದೋ, ಇನ್ನೇನೋ ಬೇರೆ ಬೇರೆ ಥರವಾದಂತಹ ಪಬ್ಲಿಕ್ ಪ್ರಾಪರ್ಟಿಗಳು ಲಾಸ್ ಆಗ್ತಕ್ಕಂಥದ್ದು ಆಗ್ಬಿಡುತ್ತೆ. ಆವಾಗ ನಾವು ಸಿಕ್ಕರೆ ದನ ಬಡ್ದಂಗೆ ಬಿಡೋಣ ಅಂದ್ಬಿಟ್ಟು ನಾವು ಸರಿಯಾಗಿ ಸುಮಾರು ಎಲ್ಲ ಆಫೀಸರ್ಗಳು, ಸುಮಾರು ಒಂದು 60-70 ಜನ ಆಫೀಸರ್ಗಳು ಇದ್ವಿ. ಆಮೇಲೆ ಒಂದು 200-300 500ವರೆಗೂ ಪೊಲೀಸ್ನವರು ಎಲ್ಲ ಗಲ್ಲಿ ಗ್ಯಾಂಗ್ 10 ಜನ 20 ಜನ. ಅಕಸ್ಮಾತ್ ನುಗ್ಗು ಬಂದಾದರೆ ಅಲ್ಲೇ ಬಡಿಬೇಕು. ಬ್ಲಾಕ್ ಮಾಡ್ಕೊಬಿಟ್ರೆ ಭಯ ಬಿದ್ದುಬಿಡ್ತಾರಲ್ಲ ಅವ್ರು, ಎಲ್ಲೋದ್ರೂ ನಿಂತುಬಿಟ್ರು, ಇಲ್ಲಿಂದ ಅಲ್ಲಿಗೋ ಎಲ್ಲರೂ ಒಂದು ಕಡೆ ಈಸಿ ಇದೆ ಅಂದರೆ ಅವರು ಕಿರಿಕಿರಿ ಮಾಡ್ತಾರೆ, ಏನಾರು ಮಾಡೋದು. ಇಲ್ಲಿಂದ ಅಲ್ಲೋದ್ರೆ ಅಲ್ಲಿ ಸಿಗಾಕೋತೀವಿ ನಾವು, ಹೊಡಿತಾರೆ ಅಂದಾಗ ಏನು ಮಾಡಲ್ಲ. ಆಗ ಬ್ಲಾಕ್ ಮಾಡ್ಕೊಬಿಟ್ರೆ ಕರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಗಳಲ್ಲಿ. ಅವ್ರು ಏನೇ ಪ್ರಿಪ್ರೇಷನಾಗಿ ಬಂದಿರಲಿ ಯಾವ ಕಡೆಯಿಂದ ಏನಾದರೂ ಭಯ ಬಿದ್ದುಬಿಡ್ತಾರೆ ಅವರು. ಆ ಟೈಮಲ್ಲಿ ಹಿಡ್ಕೊಬಿಟ್ಟು ಹೊಡಿತೀವಿ ಅಂದರೆ ಸರಿಯಾಗಿ ಹೊಡೆದಾಕ್ಬಿಡ್ತೀವಲ್ಲ. ಯಾಕೆಂದರೆ ಪ್ರವೋಕ್ ಆದಾಗ ಅದೇ ಥರನೇ ಆಗ್ತಕ್ಕಂಥದ್ದು. ಪೊಲೀಸರು ಸುಮ್ಮನೆ ಇರಲ್ರು, ಅದಕ್ಕೆ ಭಯ ಬಿದ್ದುಬಿಟ್ಟು ಅಷ್ಟೊತ್ತಿಗೆಲ್ಲ ಅಷ್ಟು ಬಂದೋಬಸ್ತ್ ಮಾಡಿಕೊಂಡು ಬಾಡಿ ಎಲ್ಲ ತೊಗೊಂಡು ಬಂದು ಅವನಿಗೆಲ್ಲ ತಗೊಂಡೋಗಿ ಕ್ರಿಮೇಷನ್ ಮಾಡುವಷ್ಟೊತ್ತಿಗೆ 5-5:30 ಏನು ಸಿಕ್ಕಾಬಟ್ಟೆ ಯೂಜ್ ಜನ. ಕ್ರಿಮೇಷನ್ ಟೈಮಲ್ಲೂ ಕಂಪ್ಲೀಟ್ ಪೂರ್ತಿ ತಗೊಂಡೋಗಿ ಕ್ರಿಮೇಷನ್ ಎಲ್ಲ ಆಯಿತು, ಎಲ್ಲ ಮುಗೀತು. ಅದಾದಮೇಲೆ ನಮ್ಮನ್ನ ಅಲ್ಲಿಂದ ಕದಿಸ್ಲಿಲ್ಲ. ಮತ್ತು ಹಂಗೇ ರಾತ್ರಿ 9 ಗಂಟೆವರೆಗೂ ಅಲ್ಲೇ ಯಾರು ಏನು ಯಾರು ಮಾಡಿದವರು ಎಲ್ಲ ಏನು ಕತೆ ಏನು ಸಮಾಚಾರ ಏನು ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದ ಇನ್ಫಾರ್ಮೇಷನ್ಗಳನ್ನೆಲ್ಲನೂ ತೊಗೊಳಕ್ಕೆ ಗೊತ್ತಾಗೋಯ್ತು. ಆಮೇಲೆ ನಮಗೇನು ಕಷ್ಟವೂ ಆಗಲಿಲ್ಲ, ಯಾರು ಪಾರ್ಟಿಸಿಪೇಟ್ ಮಾಡಿದರು ಇದರೊಳಗಡೆ ಅನ್ನುವಂಥ. ಏನಾಯಿತು, ಯಾರ ಹೋಗಿ ಈ ಗ್ಯಾಂಗ್ನವರು ಒಬ್ಬರೂ ಇಲ್ಲ ಮನೆಗಳಲ್ಲಿ. ಆಯ್ತು, ನನ್ನ ಮಕ್ಕಳು ತೊಲಗೋಗ್ಬಿಟ್ಟವ್ರೆ, ಅವ್ರ ಮನೇಲಿ ಅವ್ರ ಅಪ್ಪನೂ ಇಲ್ಲ, ಅವ್ರ ಅಣ್ಣನೂ ಇಲ್ಲ, ಅವ್ರ ಅಮ್ಮನೂ ಇಲ್ಲ. ಮನೆ ಏನು ಒಂದು ನಾಯಿ ಮಲಿಕೊಂಡವೆ, ಹಸು ಕಟ್ಟಾಕೊಂಡು ಹಸು ಇದ್ದಾವೆ ಖಾಲಿ, ಇನ್ನೇನೂ ಇಲ್ಲ. ಮನೆನೇ ಬಾಗಿಲಾಕೊಂಡು ಹೊರಟೋಗ್ಬಿಟ್ಟವ್ರೆ. ಸುಮ್ಮನೆ ಇನ್ನು ಬಂದು ಪೊಲೀಸರು ಬಂದು ನಮ್ಮ ಜೀವ ತಿಂದಾಕ್ಬಿಡ್ತಾರೆ ಅಂದ್ಬಿಟ್ಟು ಅಂತ ಅವ್ರಿಗೆ ಗೊತ್ತು. ಬಿಡಲ್ರು ಇವರು ನಮ್ಮನ್ನ ಎತ್ಕೋ ಕೂರಿಸ್ಕೊಬಿಡ್ತಾರೆ ಅಂತ ಹೇಳ್ಬಿಡ್ತಾನೆ. ನೀವು ಹೊಟ್ಟೋಗ್ಬಿಡಿ, ಎಲ್ಲರೂ ಊರಿಗೆ ಹೋಗ್ಬಿಡಿ ಹಳ್ಳಿಗಳ ಕಡೆ ಅಂದ್ಬಿಡ್ತಾರೆ. ಒಬ್ರು ಎಲ್ಲಿ ಹೋದ್ರೂ ಒಂದು ಪಿಳ್ಳೆ ಸಿಗಲಿಲ್ಲ ಮುಂಡೆ ಮಕ್ಕಳು. ಪಾಪ ನಾಯಿಗಳು ಊಟ ಇಲ್ಲದೆ ಎಲ್ಲ ಹಂಗೆ ಮನೆ ಮುಂದೆ ಕುಂತವೆ ಅವೆಲ್ಲ. ಯಾರು ಬಂದರೆ ಏನಾರು ಬ್ರೆಡ್ ಇಟ್ ಕೊಡ್ತಾರೆ ಅನ್ನೋ ಪರಿಸ್ಥಿತಿ ಹಂಗಾಗೋಗ್ಬಿಟ್ಟೈತೆ ಅವತ್ತೊಂದು ದಿವಸ. ಆಮೇಲೆ ರಾತ್ರಿ ಹಂಗೆ ಕಂಟಿನ್ಯೂ ಆಯ್ತು ನಾವು. ಆಮೇಲೆ ಹೆಂಗೆ ಹಿಡಿದು ಯಾರು ಏನು ಕತೆ ನಮಗೆ ತಲೆ ಕೆಟ್ಟೋಗ್ಬಿಡ್ತು. ಒಂಥರ ನಮಗೆಲ್ಲ ಯಾವ ಮಟ್ಟಿಗೆ ಬೇಜಾರಾಯಿತು ಅಂದರೆ, ಇಷ್ಟೆಲ್ಲ ಮಾಡ್ತಾಯಿದ್ರು, ಇಷ್ಟು ಇವ್ರಿಗೆ ಬಲಿಯಾಗ್ತಾ ಇರುವಂಥದ್ದಾದ್ರೂ ನಾವೆಲ್ಲೋ ಫೇಲ್ ಆಗಿಬಿಡ್ತಾಯಿದ್ದೀವಲ್ಲ ಪೊಲೀಸ್ನವರು. ಹಂಗಾರೆ ನಾವೇನು ಸರಿಯಾಗಿ ಕೆಲಸ ಮಾಡ್ತಾಯಿಲ್ವಾ? ಎಷ್ಟು ಮ್ಯಾಕ್ಸಿಮಮ್ ಮಾಡ್ತಾಯಿದ್ದೀವಿ, ನೋ ಕಾಂಪ್ರಮೈಸ್ ಇನ್ ಇಟ್ ನಾವು ಮಾಡ್ತಾ ಇರೋ ಕೆಲಸಗಳೆಲ್ಲಾಗ ಟೋಟಲಿ. ಯಾಕೆ ಹಿಂಗೆ ಆಗ್ತದೆ ಅನ್ನುವಂಥದ್ದು ನಮ್ಮಲ್ಲೇ ಎಲ್ಲೋ ಒಂಥರ ಭಯ ಶುರುವಾಗ್ಬಿಡ್ತು ನಮಗೆ. ಅದಾದಮೇಲೆ
ಹಿಡಿಯುವಂಥ ಪ್ರಕ್ರಿಯೆ ಆಯ್ತಲ್ಲ, ಅದು ಒಂಥರ ನಾವು ಅದು ಇನ್ನೊಂದು ಇನ್ನೊಂದು ಲೆವೆಲಲ್ಲಿ ಅವ್ರನ್ನ ಪತ್ತೆ ಮಾಡೋದು ಹೆಂಗೆ ಅವ್ರನ್ನ ಬಲಿ ಹಾಕ್ದೋ, ಹೆಂಗೆ ಯಾವ ಥರ ಎಲ್ಲ ನಮ್ಮನ್ನು ನಮಗೆ ಇವರು ಇದನ್ನು ಆಡಿಸಿದ್ರು ಆ 15-20 ದಿವಸ, 1 ತಿಂಗಳು ಆಲ್ಮೋಸ್ಟ್ ಬಿಡಿ. ಅಯ್ಯೋ, ನಮ್ಮನಿಗೆ ನಿದ್ರೆಗಳು ಕೊಡಲಿಲ್ಲ, ಬಟ್ಟೆಗಳು ಚೇಂಜ್ ಮಾಡೋಕ್ಕಾಗಲಿಲ್ಲ ನಾವು. ಆ ಥರ ನಮಗೂ ಅಧಿಕಾರಿ ಎಲ್ಲರೂ ಅವರು ಹಂಗೆ ಮಾಡಿದ್ರು. ನಮ್ಮ ಜೊತೆಲಿದ್ದಂಥ ನಮ್ಮ ಏನು ಭಾವ ಅವರಿದ್ರು ACP ಅವರು, ಅವ್ರ ಟೀಮು ಮತ್ತು ನಮ್ಮ ಜೈನ ಸಬ್ ಡಿವಿಷನ್, ವಿಜಯನಗರ ಸಬ್ ಡಿವಿಷನ್ ಅಧಿಕಾರಿಗಳು ಎಲ್ಲ ಪೂರ ಎಲ್ಲ ಸ್ನಾನನೇ ಮಾಡಿದ್ರೆ ಗಡ್ಡನೇ ಬಿಟ್ಬಿಟ್ಟು ಒಂಥರ ಪಕೀರ್ ಥರ ಹೋಗ್ಬಿಟ್ಟಿದ್ವಿ ನಾವು. ಓಕೆ ಸರ್, ನೀವು ಈ ತಿಮ್ಮಯ್ಯನ ನೀವು ನೋಡಿರ್ತೀರ, ನೀವು ಭೇಟಿಯಾಗಿರ್ತೀರಾ. ನೀವು ಅಂದರೆ ಕೆಲವೊಬ್ರು ರೌಡಿಸಮ್ ಲೋಕದಲ್ಲಿದ್ದು ಕೂಡ ಅವರು ಮರ್ಡರ್ಗಳು ಮಾಡಿದ್ದಾರೆ, ಅವರು ಮರ್ಡರು ಆಗಿದ್ದಾರೆ. ಆದರೂ ಅವ್ರ ವ್ಯಕ್ತಿತ್ವ ಸ್ವಲ್ಪ ಈ ಟಿಪಿಕಲ್ ರೌಡಿಗಿಂತ ಸ್ವಲ್ಪ ಬೇರೆ ಥರ ಇರುತ್ತೆ. ಅಂಥ ರೌಡಿಗಳಲ್ಲಿ ತಮ್ಮಯ್ಯ ಕೂಡ ಒಬ್ಬ ಅಂತ ನನಗನ್ಸುತ್ತೆ. ನೀವು ಹೇಳ್ತಿರ್ಬೇಕಾದ್ರೆ ಹೌದು, ತಮ್ಮಯ್ಯ ಒಂಥರ ಈ ಜಯರಾಜ್ ಇದ್ನಲ್ಲ ಆ ಥರ ಕ್ಯಾಟಗರಿ. ಅವನ ಹಿಂದೆ ಸಿಕ್ಕಾಪಟ್ಟೆ ಬೆಳ್ಕೊಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ. ತಮ್ಮಯ್ಯನೂ ಹಂಗೇನೆ, ಎಲ್ಲೂ ನೇರಕ್ಕೆ ಭಾಗಿಯಾಗಿ ನೇರವಾಗಿ ಅಟ್ಯಾಕ್ ಮಾಡ್ತಕ್ಕಂಥ ಪ್ರವೃತ್ತಿ ಅವ್ನಿಗೆ ಇರಲೇ ಇಲ್ಲ. ಆ ಕಾರಣಕ್ಕೆ ನನ್ನ ಹಿಂದೆ ಇಷ್ಟು ಜನ ಇದ್ದಾರೆ, ನಾನು ಬೇರೆ ಪೊಲಿಟಿಕಲಿ ನಾನು ಬೇರೆ ಚೇಂಜ್ ಆಗಿಬಿಡ್ತಾ ಇದ್ದೀನಿ, ನನಗೆ ಯಾರು ಹೊಡಿತಾರೆ, ನನಗೆ ಇನ್ನೇನು ಅಂಥದ್ದೇನಿಲ್ವಲ್ಲ. ಬಟ್ ಯಾಕೆಂದರೆ ಅವನಿಂದೆ ಹಲವಾರು ಆಗಲೇ ಶತ್ರುಗಳು ಉಟ್ಕೊಬಿಟ್ಟಿದ್ರು. ಆ ಕೇಸ್ಗಳಲ್ಲಿ ಅರೆಸ್ಟ್ ಆಗಿ ಜೈಲುಗಳಿಗೆ ಹೋಗಿ ಇವನೇ ಮಾಡಿಸಿರೋದು, ಇವನಿಂದ ಇವನು ಹುಡುಗರುಗಳೇ, ಇವನು ಮರ್ಯಾದೆಯಿಂದ ಇವನು ಗ್ಯಾಂಗ್ ಲೀಡರ್ ಆಗಲಿಲ್ಲ ಅಂದರೆ ಇವರೆಲ್ಲ ಹೆಂಗೆ ಬೆಳೀತಾರೆ, ಇವನ್ ಪ್ರೋತ್ಸಾಹನೆ ಅವ್ರಿಗೆಲ್ಲ ಇದೆ ಅಂತ ಅನ್ನೋದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಆ ಕಾರಣಕ್ಕೆ ಇವನು ಏನು ಬದಲಾವಣೆ ಆಗೋಕೆ ಹೋದ್ರೂ ನಾನು ಆಗ್ಬಿಡ್ತೀನಪ್ಪ, ನಾನು ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಬಿಡ್ತೀನಿ ಕಾವಿ ಬಟ್ಟೆ ಹಾಕ್ಕೊಂಡು, ನಥಿಂಗ್ ಡೂಯಿಂಗ್, ಹಂಗಾಗಲ್ಲ ರೌಡಿಸಮಲ್ಲಿ. ಹುಲಿ ಸವಾರಿ, ನೀವು ಹುಲಿ ಮೇಲೆ ಕೂತಿದ್ರೆ ಕೂತೇ ಇರ್ಬೇಕು. ನೀವು ಕೆಳಗೆ ಇಳಿದ್ರೆ ಹುಲಿ ನಿಮಗೆ ತಿಂದ್ಬಿಡುತ್ತೆ. ಮುಗಿದಾಯ್ತು, ಕೆಳಗೆ ಇಳಿತಾ ಇದ್ದಂಗೆ ರಪ್ಪ ಅಂತ ಹಾಕಬಿಡ್ತದೆ ಬಾಯಿಗೆ. ಕರೆಕ್ಟ್, ಮುಗೀತು, ಚಾಪ್ಟರ್ ಕ್ಲೋಸ್ ಅವ್ರದ್ದು. ಸೊ ಸರ್, ಹಾಗಾದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ಹಿಂಗೆ ಹಿಡಿದ್ರಿ, 1 ತಿಂಗಳು ಕಷ್ಟ ಕೊಟ್ಟರು ನಿಮಗೆ. ಬಟ್ ಫೈನಲಿ ನೀವು ಸೂರಿ, ರವಿ, ಮೊಬೈಲ್ ರವಿ ಏನು ಒಂದಷ್ಟು ಗ್ಯಾಂಗ್ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ, ಅವ್ರನ್ನ ಹೆಂಗೆ ಹಿಡಿದ್ರಿ ಅನ್ನೋದು ಮುಂದಿನ ಭಾಗದಲ್ಲಿ ಮಾತಾಡೋಣ. ಸರ್, ಥ್ಯಾಂಕ್ ಯು. ಸೊ ತಮ್ಮಯ್ಯನ ಕ್ಯಾರೆಕ್ಟರ್ ಹೀಗೆ ಎಂಡ್ ಆಯಿತು. ನಾವು ಒಂದು 10 ಎಪಿಸೋಡ್ ಮಾಡಿದ್ವಿ ಅನ್ಸುತ್ತೆ ಬಹುಶಃ. ಮಾರೇನಹಳ್ಳಿ, ಹೊಸಹಳ್ಳಿ, ಬೇರೆ ಬೇರೆ ಹಳ್ಳಿಗಳು, ಅಂದರೆ ಈಗಿನ ವಿಜಯನಗರ, ಗೋವಿಂದರಾಜನಗರ ಈ ಭಾಗದಲ್ಲಿ, ಅಂದರೆ ಮೂಲ ಬೆಂಗಳೂರಿನಲ್ಲಿ ಪಟ್ಟೆಗಾರ ಪಾಳ್ಯ ಅಲ್ಲಿ ನಡೆದಂಥ ಘಟನೆಗಳು ಮತ್ತು ಅಲ್ಲಿ ಬೆಳೆದಂಥ ಈ ಇಬ್ಬರು ವ್ಯಕ್ತಿಗಳು, ಗೋವಿಂದ ಮತ್ತು ತಮ್ಮಯ್ಯ. ನಿಜವಾಗ್ಲೂ ನಂಗೆ ಇದು ಯಾವುದೋ ಒಂದು ಸಿನಿಮಾ ಸ್ಟೋರಿ ಕೇಳ್ದಂಗೆ ಅನ್ನಿಸ್ತು. ಹೆಂಗೆ ಒಬ್ಬ ವ್ಯಕ್ತಿ ಅಂದರೆ ಎಲ್ಲ ಇದ್ದು ಕೂಡ ಎಲ್ಲ ಚೆನ್ನಾಗಿ ಬದುಕ್ಬೋದಾಗಿತ್ತು. ಸೊ ಆದರೂ ಕೂಡ ಹೆಂಗೆ ಇನ್ಫ್ಲೂಯೆನ್ಸ್ ಆಗ್ತಾನೆ ವಾತಾವರಣದ ಅನ್ನೋದಕ್ಕೆ ಒಂದು ತಮ್ಮಯ್ಯ ಕೂಡ ಒಂದು ಎಕ್ಸಾಂಪಲ್ ಅನ್ಸುತ್ತೆ. ಬಿಕಾಸ್ ಆ ವ್ಯಕ್ತಿ ಮೂಲತಃ ದುಷ್ಟ ಅಲ್ಲ ಅಂತ ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ಅನಿಸ್ತಾ ಇತ್ತು. ಹೌದು, ಅಲ್ಲ, ಇಬ್ರು ದುಷ್ಟರಲ್ಲ. ಬೋತ್ ಆರ್ ಅವ್ರ ಈಗೋಗಳು, ಅವ್ರ ಈಗೋಗಳ ಜೊತೆ ಕಾಂಪ್ರಮೈಸ್ ಮಾಡ್ಕೊಬಿಟ್ಟಿದ್ರೆ ಅವ್ರು ಭಾಳ ಸಣ್ಣದ್ರಲ್ಲೇ ಬದಲಾವಣೆ ಆಗೋಕ್ಕೆ ಸಾಧ್ಯ ಆಗ್ತಿತ್ತು. ಈಗೋಗಳನ್ನ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಕರೆಕ್ಟ್. ಸೊ ಅದು ಎಲ್ಲಿಗೆ ತಂದು ನಿಲ್ಲಿಸ್ತು ಅಂತಂದರೆ ಬೀದಿ ಹೆಣ ಅದ ತಮ್ಮಯ್ಯ ಕೂಡ. ಅದು ಯಾವ ಥರ ಅಂದರೆ ದೊಡ್ಡ ಒಂದು ದುರ್ಮರಣ, ಅತ್ಯಂತ ಘೋರವಾಗಿ ಕೊಲೆ ಆಗಿ ಹೋಗಿರೋದನ್ನು ನಾವು ನೋಡಿದ್ವಿ. ಆದರೆ ಗೋವಿಂದನ ಕಡೆ ಹುಡುಗರು ಇದನ್ನು ಮಾಡಿದ್ದು ಹೇಗೆ ಅನ್ನೋದು ನೋಡಿದ್ವಿ. ಅದನ್ನು ಬಲಿ ಹಾಕಿದ್ದು ಪತ್ತೆ ಹಚ್ಚಿದ್ದು ಹೇಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.